ನಮೋ ಅತ್ಯಂತ ದಯಾಳುವೆ, ನಮೋ ಅತ್ಯಂತ ದಯಾಳುವೆ. ಗಳಿಗೆ ಮಧುರವಾದ ಮಿಲನ, ಮಧು ಸಮಯ ಸುಧೆ ಸಮಯ, ಮಧು ಸಮಯ ಸುಧೆ ಸಮಯ, ಧಮನಿ ಧಮನಿಯೊಳಗೆ ಪ್ರೇಮ ಚಲನ, ಅಧರಗಳಿಗೆ ಮಧುರವಾದ ಮಿಲನ. कभी समय सभी समय, कभी समय सभी समय, धमನಿ ಧಮನಿಯೊಳಗೆ ಪ್ರೇಮ ಚಲನ, ಅಧರಗಳಿಗೆ ಮಧುರವಾದ ಮಿಲನ, ಧಮನಿ ಧಮನಿಯೊಳಗೆ ಪ್ರೇಮ ಚಲನ, ಅಧರಗಳಿಗೆ ಮಧುರವಾದ ಮಿಲನ. ಹಲೋ, ರವಿ ಇದ್ದಾರಾ ಸರ್? ಅವರೇನು ಎದ್ದಿಲ್ಲ ಸರ್. ಎದ್ದ ತಕ್ಷಣ ಫೋನ್ ಮಾಡ್ತೀನಿ. ಹಲೋ, ಅವ್ರಿನ್ನೇ ಎದ್ದಿಲ್ಲ ಮೇಡಮ್. ಎದ್ದ ತಕ್ಷಣ ತಿಳಿಸ್ತೀನಿ. ಹಲೋ, ಸ್ನಾನ ಮಾಡ್ತಾವ್ರ ಸರ್? ಆಯ್ತು ಸರ್. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ ಬುದ್ಧಿ. ನಮಸ್ತೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ ಬುದ್ಧಿ. ಎಸ್, ಗುಡ್ ಮಾರ್ನಿಂಗ್. ನಮಸ್ಕಾರ ಬುದ್ಧಿ. ನಮಸ್ಕಾರ. Diga dum dum dum, 1 2 3 4 count the rhythm. Taat dinak din dance Madonna dance, jam jam jo jo jo, nimitre pyar pyar pyar, jam jam jo jo jo, nimitre pyar pyar pyar. Diga dum dum dum, 1 2 3 4 count the rhythm.
ಪ್ರೇಮ ರಾಗದ ಹಾಡು ಹಾಡುತ್ತಿದ್ದೆ. ಹಾಡಿಗಾಗಿ ನೀವು ನಕ್ಕರೆ ಸಾಕು ಅನ್ನುತ್ತಿದ್ದೆ. ನಕ್ಕಾಗ ನಿಮ್ಮ ಮುಂದೆ ಈ ಹಾಡು ಹಾಡಲೆಂದೆ ನಾ ಬಂದೆ ಜಿಮ್ ಜಿಣ ತಾಳ ಹಾಕಿ ತಾಳದಲ್ಲಿ ತಂದಾನ ಎನ್ನಿರೋ ಚಪ್ಪಾಳೆ ತಟ್ಟಿರೋ ದಿಗ ದಿಗ ದಮ್ ದಮ ದಮ್ 1 2 3 4 ಕೌಂಟರ್ ರಿದಮ್ ದಿನ ಡ್ಯಾನ್ಸ್ ಮೇಡೋನ ಡ್ಯಾನ್ಸ್ ಜಮ್ ಜಮ್ ಜೋ 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 ನೀವಿದ್ರೆ ಪ್ಯಾರ್ 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 ಜಮ್ ಜಮ್ ಜೋ 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 ನೀವಿದ್ರೆ ಪ್ಯಾರ್ ಪ್ಯಾರ್ ಪ್ಯಾರ್. ಹಾಡೋ ಗೆಳೆಯರು ಇದ್ರೆ ಹ್ಯಾಪಿ ನ್ಯೂಸು. ನಿನ್ನೆ ಚಿಂತೆ ನಾಳೆಗಿಟ್ಟರೆ ಲೈಫಿನ ತುಂಬಾ ಲಾಸು. ಚಲ್ತಿ ಕ ನಾಮ ಗಾಡಿ ಗಾಡಿಲಿ ಜೋಡಿ ಜೋಡಿ ಜೋಡಿಗೆ ಮೋಡಿಯ ಹಾಕುವೆ ಬನ್ನಿ ಬನ್ನಿ. ಯಾರ ಮೇಲೆ ಪ್ರೀತಿಯ ನಿಟ್ಟರು ನೀವು ನೀಡೋ ಶ್ರೀ ರಕ್ಷೆ ದೇವರು. ಡಿಗ ಡಿಗ ದಮ್ ದಮ ದಮ್ 1 2 3 4 ಕೌಂಟರ್ ರಿದಮ್ ದಿನಕ ದಿನ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಜಮ್ ಜಮ್ ಜೋ 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 ನೀವಿದ್ರೆ ಪ್ಯಾರ್ 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 ಜಮ್ ಜಮ್ ಜೋ 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 ನೀವಿದ್ರೆ ಪ್ಯಾರ್ ಪ್ಯಾರ್ ಪ್ಯಾರ್. ಡಿಗ ಡಿಗ ದಮ್ ದಮ ದಮ್ 1 2 3 4 ಕೌಂಟರ್ ರಿದಮ್ ಹೇ 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 ಹೇ. ಆಟೋ ಆಟೋ ಎಲ್ಲಿಗಪ್ಪ? ವಿಜಯನಗರ ಹೋಗ್ಬೇಕು. ಎಷ್ಟಾಗ್ಬೋದು ಸ್ವಾಮಿ? 12-13 ರೂಪಾಯಿ ಆಗ್ಬೋದು. 12-13. ಹ್ಮ್. ಎಷ್ಟು ಜನ ಕುತ್ಕೋಬಹುದು? 3 ಜನ ಕೂತ್ಕೋಬಹುದು. ಓ ಸರಿ ಸರಿ 3 ಜನ. ಸರಿ ಹಂಗಾರೆ ನಡಿ. ಎಷ್ಟಾಯ್ತು ಸ್ವಾಮಿ? 12 ರೂಪಾಯಿ 30 ಪೈಸೆ. ತಗೊಳಪ್ಪ 4 ರೂಪಾಯಿ 10 ಪೈಸೆ. 12.30 ಕೊಡ್ರಿ, 4 10 ಪೈಸೆ ಅಲ್ಲ. ಏನಿದು ಕುತ್ಕೊಂಡಿದ್ದು ಒಬ್ಬನೇ ತಾನೆ? 3 ಕುತ್ಕೊಂಡ್ರೆ 12.30 ಕೊಡ್ಬೋದಾಗಿತ್ತಪ್ಪ. ಒಬ್ರೇ ಕೂತ್ಕೊಳ್ಳಿ, ಇಬ್ರೇ ಕೂತ್ಕೊಳ್ಳಿ, 3 ಜನ ಕೂತ್ಕೊಳ್ಳಿ, ಒಂದೇ ಕೊಡ್ರಿ. ಒಳ್ಳೇದಾಯ್ತಲ್ಲ. ನಾನೀಗ ಹಳ್ಳಿಯಿಂದ ಬಂದೆ. ಬಸ್ಸಿನಲ್ಲಿ 7 ಜನ ಕುತ್ಕೊಂಡಿದ್ದೇವಪ್ಪ. ಕಂಡಕ್ಟರ್ 2,000 ರೂಪಾಯಿ ಕೊಡು ಅಂದ್ರೆ ಕೊಡಕಾಯ್ತದ ನಾವು? ಅವೆಲ್ಲ ನಮ್ಮ ಮತ್ತೆ ಹೇಳ್ಬೇಡ್ರಿ ನೀವು. ಓ ಹಳ್ಳೆವನು ಗುಗ್ಗು ಪಂಚೆ ಉಟ್ಕೊಂಡು ಬಂದ ರೂಪಾಕ ಕೊಂಟಿಯ ತಗೊಂಡು ತಗೋದ್ರೆ ಅಷ್ಟೇ ನಿನ್ ಕತೆ. ಕೊಡ ಇಲ್ಲಿ. ತಗೊಳ್ಳಿ. ತಾಗಡಿಗಿರಾಕಿ. ನಮಸ್ಕಾರ ಬುದ್ಧಿ ಅವರಿಗೆ. ಓಹೋ ನಮಸ್ಕಾರ. ಬಾರಯ್ಯ ಗಂಗಯ್ಯ, ಏನ್ ತೋಟನೇ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ಏಯ್ ತಮ್ಮ ತೋಟದಾಗೆ ಬೆಳೆದಿದ್ದು ತಾವು ಹಸಿ ರುಚಿ ನೋಡ್ಬೇಕು ಅಂತ ನನ್ನ ಆಸೆ. ಏನ್ ಬಂದ್ ವಿಷಯ ಗಂಗಯ್ಯ? ಅದೇ ಬುದ್ಧಿಯವರ, ಈ ಸಲನಾದ್ರೂ ತಮ್ಮನ್ನ ನಮ್ಮ ಹಳ್ಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬಹಳ ಬಿಸಿಲಿದ್ದೀನಿ ಗಂಗಯ್ಯ, ಈ ಸಾರಿ ಬೇಡ, ಮುಂದಿನ ವರ್ಷ ಬರ್ತೀನಿ. ಏನ್ ಬುದ್ಧಿಯವರ ನೀವು ವರ್ಷ ಹಿಂಗೆ ಹೇಳ್ತಾ ಇದ್ದೀರಾ? ಮುಂದಿನ ವರ್ಷ ಖಂಡಿತ ಬರ್ತೀನಿ. ಊಟ ಮಾಡ್ಕೊಂಡು ಹೋಗು. ಆಯ್ತು ಬುದ್ಧಿಯವರ. ಭಟ್ರೆ ಗುರು, ಅಲ್ಲಾಡ್ ಗುರು, ಬೆಳಿಗ್ಗೆಯಿಂದ ಒಳ್ಳೆ ಗುಂಡ್ ಕಲ್ ಕುಂತವನೆ, ಯಾವ್ದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ವಾಟ್ಸ್ ಹಿಸ್ ಪ್ರಾಬ್ಲಮ್? ಹಾಯ್. ಏ ಸುರೇಶ್, ವಾಟ್ ಹ್ಯಾಪನ್? ಏನಾಯ್ತು? ಅದೇ ಗುರು, 20ನೇ ತಾರೀಕು ಅವ್ನ ಬರ್ತ್ಡೇ ಅಂತೆ. ಬರ್ತ್ಡೇನಾ? ಬರ್ತ್ಡೇ ಅಂದ್ರೆ ಹೀಗ ಇರೋದು? ಕಮ್ ಆನ್ ಮ್ಯಾನ್, ಚೇರ್ ಅಪ್. ಅಡ್ವಾನ್ಸ್ ಕಂಗ್ರಾಚುಲೇಷನ್. ಗುರು, ಅವ್ನ ಪ್ರಾಬ್ಲಮ್ ಬರ್ಡೇಗೆ ಅವ್ರ ಅಪ್ಪ ದುಡ್ಡು ಕೊಡಲ್ಲ ಅಂದ್ರಂತೆ. ಅವ್ರಪ್ಪ ಕೊಡ್ದಿದ್ರೇನಂತೆ? ನಾನ್ ಕೊಡ್ತೀನಿ. ನೀನೇನೋ ಕೊಡ್ತೇ ಗುರು, ಆದ್ರೆ ಕ್ಲಬ್ ಬರಲ್ಲ, ಬೋರ್ ಆಗ್ಬಿಟ್ಟಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನು ಅಂದ್ರೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಗ್ರ್ಯಾಂಡ್ ಪಾರ್ಟಿ ಮಾಡೋಣ. ಅಷ್ಟೇ ತಾನೇ? ಹಣ ನಂದು, ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ದು. ಓಕೆ, ಸಿ ಯು, ಬಾಯ್. ನೀನು ಆಫೀಸಿಗೆ ಬಂದ್ರೆ ಹೊಟ್ಟೆ ಉಣ್ಣಾಗೋರು ನಗಿಸ್ದೆ ಬಿಡೋದಿಲ್ಲ ಕಣ ನೀನು. ನನಗೆ ನಗು ನಿನ್ನ ಆಫೀಸ್ ಬಂದಾಗ ಕಣಯ್ಯ. ಹಾಯ್ ಡ್ಯಾಡ್. ಎಸ್ ಮೈ ಸನ್. ಹಲೋ, ಹೌ ಆರ್ ಯು? ಫೈನ್ ಅಂಕಲ್. ಡ್ಯಾಡಿ, ಸ್ವಲ್ಪ ಕ್ಯಾಶ್ ಇದ್ರೆ ಕೊಡ್ತೀರಾ? ಕ್ಯಾಶ್ ಇಲ್ವಲ್ಲೋ? ಹೋಗ್ಲಿ, ಚೆಕ್ ಕೊಡಿ. ಚೆಕ್ ಏನು? ಚೆಕ್ ಬುಕ್ ತಗೊಂಡೋಗು. ಥ್ಯಾಂಕ್ ಯು ಡ್ಯಾಡ್. ಬರ್ಲಾ ಅಂಕಲ್? ಏ ರವಿ, ನಿಂತ್ಕೊಳ್ಳೆ. ಏನಯ್ಯ ಇದು?
ನೀ ಬರೋದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ. ಒಳ್ಳೆ ಬಿರುಗಾಳಿ ತರ ಹೋಗ್ತೀಯಾ, ಕೂತ್ಕೊಳ್ಳೆ ಸ್ವಲ್ಪ. ಸಾರಿ ಅಂಕಲ್, ನನ್ನ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು, ಈ ಚೆಕ್ನ ಕ್ಯಾಶ್ ಮಾಡಿಸ್ಬೇಕು. ಅಲ್ಲಯ್ಯ, ನಿನ್ನ ದುಡ್ಡಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅವನು ಯಾವ ಸೀಮೆ ಫ್ರೆಂಡ್ ಅಯ್ಯ? ನೋಡು ರವಿ, ಈಗಿನ ಕಾಲದಲ್ಲಿ ಒಳ್ಳೆ ಸ್ನೇಹಿತರು ಸಿಕ್ಕೋದು ಬಹಳ ಕಷ್ಟ. ಹುಷಾರಾಗಿರು. ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ ಅಂಕಲ್, ನನ್ನ ಫ್ರೆಂಡ್ಸ್ ಅಂತೂ ನನ್ನ ನೋಡಿದ್ರೆ ಪ್ರಾಣ ಬಿಡ್ತಾರೆ. ಏನೋಪ್ಪ, ಬೆಲ್ಲ ಇದ್ದ ಕಡೆ ನೊಣಗಳು ಸೇರೋ ಹಾಗೆ ಈಗಿನ ಕಾಲ ಯೂತ್ ಫ್ರೆಂಡ್ಸು. ಬಿ ಕೇರ್ಫುಲ್. ನೋ ಪ್ರಾಬ್ಲಮ್ ಅಂಕಲ್. ಸಿ ಯು ಡ್ಯಾಡ್. ಸಿ ಯು ಅಂಕಲ್. ಅಲ್ಲಯ್ಯ, ನಿನ್ನ ಹತ್ರ ಲಕ್ಷಾಂತರ ರೂಪಾಯಿ ಕುಳಿತಾ ಇರ್ಬೋದು, ಆದ್ರೆ ಈ ರೀತಿ ಏನಯ್ಯ ಮಕ್ಕಳನ್ನ ಬೆಳೆಸೋದು? ಅಲ್ಲ, ಅವನು ಕೇಳ್ದ ಅಂತ ಚಕ್ ಬುಕ್ಕಿ ಎತ್ತು ಕೊಟ್ಬಿಟ್ಟಲ್ಲ, ಅವನು ಹಣದ ಬೆಲೆ ಹೇಗಯ್ಯ ತಿಳಿಯೋದು? ದಿವಾಕರ್, ಹಬ್ಬ ಅಂದ್ರೆ 1 ವರ್ಷ ಮದುವೆ ಮಾಡ್ಬಿಡ್ತೀನಿ, ಆಮೇಲೆ ಈ ಆಫೀಸ್ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ ತಾನೆ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರ್ಲಿ ಬಿಡು. ನೋಡಯ್ಯ, ಈ ಪದ್ಧತಿಯಿಂದ ನೀನು ಒಂದಲ್ಲ ಒಂದ್ ದಿವಸ ಬೆಲೆ ತೆತ್ತಲೇಬೇಕಾಗುತ್ತೆ. ಮೈಂಡ್ ಇಟ್. ಲೆಟ್ ಅಸ್ ಸಿ. ಇದು ಅಯ್ಯೋ ಲೇಟ್ ಆಗ್ಬಿಟ್ಟು ಎಲ್ಲರೂ ಬೇರೆ ಏನೇ ಇದು ಏನ್ ಮಾಡೋದು ಇವಾಗ? ಏನಾಯ್ತು ಗುರು? ಗೊತ್ತಿಲ್ಲಮ್ಮ, ನೋಡ್ತಾ ಇದ್ದೀನಿ. ಒಳ್ಳೆ ಬಿಸಿಲಿನಲ್ಲೇ ನಿಲ್ಸ್ಬಿಟ್ರಲ್ಲ. ಡೋಂಟ್ ವರಿ. ಸ್ಟಾಪ್ ಸ್ಟಾಪ್ ಪ್ಲೀಸ್. ಏನ್ ಬೇಕಾಯ್ತು? ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಕೂತ್ಕೊಳ್ಳಿ. ಬಾಬು ಬೇಗ ಬಾ. ರವಿ, ಬಾಬು. ಛೇ, ಎಲ್ರಯ್ಯ, ನಮ್ ಗುರು ಇನ್ನೂ ಬರ್ಲೇ ಇಲ್ವಲ್ಲ? ಏನೋ ನೀನ್ ಮಾತಾಡ್ತಿದ್ದೆ, ಗುರು ಅಲ್ಲ? ಕಾರ್ ಕೆಟ್ಟೋಗಿದೆ ಅಮ್ಮ, ರಿಪೇರಿ ಮಾಡ್ತಿದ್ದಾನೆ. ನಾವೆಲ್ಲ ಬೇರೆ ಕಾರಲ್ಲಿ ಬಂದ್ಬಿಟ್ವಿ. ಹೌದಾ? ಈ ಬಾಟ್ಲ್ಗಳನ್ನ ಗ್ಲಾಸ್ಗಳನ್ನ ಎದುರುಗಡೆ ಇಟ್ಕೊಂಡು ಕಾಯಕ್ಕಾಗಲ್ಲಪ್ಪ. ಹೌದು ಕಣ್ರ, ಗುರು ಬಂದ್ ಆಮೇಲೆ ಜಾಯ್ನ್ ಆಗ್ತಾನೆ, ಮೊದ್ಲು ಕೇಕ್ ಕಟ್ ಮಾಡೋಣ. ಹಾಗಾದ್ರೆ ಕೇಕ್ ಕಟ್ ಮಾಡ್ಲಾ? ಏನೋಪ್ಪ, ಬೆಲ್ಲ ಇದ್ದ ಕಡೆ ನೊಣಗಳು ಸೇರೋ ಹಾಗೆ ಈಗಿನ ಕಾಲ ಯೂತ್ ಫ್ರೆಂಡ್ಸು. ಬಿ ಕೇರ್ಫುಲ್. ಡ್ಯಾಡಿ, ಎಸ್. ನಾನು ನಮ್ಮ ಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಏನು, ನೀನ್ ಅಲ್ಲಿಗೆ ಹೋಗ್ತೀಯಾ? ನೀನ್ ಅಲ್ಲಿ ಹೋದ್ರೆ 1 ನಿಮಿಷ ಇರೋಕ್ಕಾಗಲ್ಲ. ಇಲ್ಲ ಡ್ಯಾಡ್, ಈ ಸಿಟಿ, ಈ ಫ್ರೆಂಡ್ಸು ಇದೆಲ್ಲ ತುಂಬಾ ಬೇಜಾರಾಗಿದೆ. ನಾನು ಹೋಗ್ಲೇಬೇಕು. ನಾನು ಹೋಗಿ ವರ್ಷಗಟ್ಲೆ ಆಗೋಯ್ತು. ಗೆಸ್ಟ್ ಹೌಸ್ ನಲ್ಲಿ AC ಕೆಲಸ ಮಾಡುತ್ತೋ ಇಲ್ಲೋ, ಒಂದ್ ಕೆಲಸ ಮಾಡು, 2 ತಿಂಗಳು ಟೈಮ್ ಕೊಡು, ನೀನ್ ಅಲ್ಲಿ ಇರೋದಕ್ಕೆ ಏರ್ಪಾಡು ಮಾಡ್ತೀನಿ. ಇಲ್ಲ ಡ್ಯಾಡ್, ನಾನು ನಾಳೆ ಹೋಗ್ಲೇಬೇಕು. ಸರಿ ಸರಿ, ನಿನ್ನಿಷ್ಟ. ರಾಮ, ಏನ್ ಬುದ್ಧಿ? ಚಿಕ್ಕ ಯಜಮಾನ್ರು ಹಳ್ಳಿಗೆ ಹೋಗ್ತಾರಂತೆ, ಬೇಕಾದ ಏರ್ಪಾಡು ಮಾಡು. ಆಯ್ತು. ಥ್ಯಾಂಕ್ ಯು ಡ್ಯಾಡ್. ಓಕೆ, ಹ್ಯಾಪಿ ಜರ್ನಿ ಮೈ ಸನ್. ಬಾಯ್.
ತೆತ್ತರ ರಂಗಿನ ಹೊನಲು ಆ ಹೊನಲಿನ ನಡುವೆಂದರೆ ಮುತ್ತಿನ ಮಡಿಲು ಮಡಿಲಿಗೆ ಜೋಗುಳವಾದನ ಜೋಗುಳ ಹಾಡಿನ ಔತಣ ಮೌನ ಮೌನ ಮಾತಾದರೆ ಯುಗಳದ ಗೀತೆ ಚಿನ್ನ ಚಿನ್ನ ಚಿತ್ತಾರವೋ ಯಾವ ಕವಿ ಕಲ್ಪನೆಯ ಬಂಗಾರದ ರಂಗೋಲಿಯು ಪ್ರೇಮ ರವಿ ಪ್ರೇರಣೆಯೋ ಮುಂಜಾನೆಯ ಬಣ್ಣದ ಮುಗಿಲಿನ ಮೇಲೆ ಚಿನ್ನ ಚಿನ್ನ ಚಿತ್ತಾರವೋ ಯಾವ ಕವಿ ಕಲ್ಪನೆಯೋ ಬಂಗಾರದ ರಂಗೋಲಿಯು ಪ್ರೇಮ ರವಿ ಪ್ರೇರಣೆಯೋ ನಿನ್ ಹೆಸರು ಹೇಳ್ತೀಯಾ? ಅಪ್ಪಣ್ಣಿ ಹೆಸರು ಪುಟ್ಟಿ ಚೆನ್ನಾಗೈತಾ ಹುಡುಗಿ ಏನೋ ಫೈನು, ಆದ್ರೆ ಹೆಸರು ಮಾತ್ರ ಏನಂದೆ ಆ? ನನ್ನ ಹೆಸರು ಚೆನ್ನಾಗಿಲ್ಲ ಅಂತ್ಯಾ ಓ ನಿನ್ನ ಹೆಸರು ಪುಟ್ಟಿ. ನಿನಗೆ ಲಾಯಕ್ಕಾದ ಹೆಸರು. ಅದ್ ಸರಿ, ನಿಮ್ಮ ಅಕ್ಕನ ಹೆಸರೇನು? ನನ್ಗೆ ಅಕ್ಕನೇ ಇಲ್ಲ ಓ ಹೌದಾ, ಅವಳು ನಿನ್ ಫ್ರೆಂಡಾ? ಮತ್ತೆ ಅವಳ ಹೆಸರೇನು? ಹೆಸರು ಕಟ್ಕೊಂಡು ನಿನಗೇನೋ ಆಗ್ಬೇಕು? ನಿಮ್ ಪಟ್ನದ ಬೇಳೆ ಕಾಳೆಲ್ಲ ಇಲ್ಲಿ ಬೇಯಾಕಿಲ್ಲ. ಹೆಸರಂತೆ ಹೆಸರು, ಕಣ್ಣಾಗಿನ್ ಪಿಸ್ರು. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಹೆಸರು ಕೇಳ್ತೀಯಾ? ಬರ್ತೀನಿ ತಾಯಿ. ಓ ಚಿಕ್ಕ ಬುದ್ಧಿ ಅವರು ನಮಸ್ಕಾರ. ಬನ್ನಿ 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 ಬುದ್ಧಿ. ಚಿನ್ನ ಚಿನ್ನ ಚಿತ್ತಾರವೋ ಲಾ 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 ಲಾ. ಏನ್ ಬುದ್ಧಿಯರ ನೀವು? ನಿನ್ನೆ ನಾನು ನಿಮ್ಮ ಮನೆ ಬಂದಿದಾಗ ನಾನೀಗ ಹಳ್ಳಿಗೆ ಬರ್ತಾ ಇವನಿ ಅಂತ ಒಂದು ಮಾತು ಹೇಳಿದ್ರೆ ಏನ್ ಮಾಡ್ಬಿಡ್ತಿದ್ದೆ? ಈ ಹಳ್ಳಿನೆಲ್ಲ ಸಿಂಗಾರ ಮಾಡಿ ಹಾ. ನಮ್ ಚಿಕ್ಕ ಬುದ್ಧಿಯವ್ರು ಬರ್ತಾರೆ ಅಂತ ಡಂಗರ ಹೊಡಿಸ್ತಿದ್ದೆ. ಗಂಗಪ್ಪ, ಅದೆಲ್ಲ ಏನಿದ್ರು ಸಿಟಿಗೆ, ಈ ಹಳ್ಳಿಗಲ್ಲ. ತುಂಬಿ ತುಳುಕ್ತಾ ಇರೋ ಈ ಹಸಿರು ಗಿಡ ಮರ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ರೆ ರಿಯಲಿ ಬ್ಯೂಟಿಫುಲ್. ಇಷ್ಟು ದಿನ ನಾನು ನಮ್ಮ ಹಳ್ಳಿಗೆ ಬರದೇ ಇದ್ದಿದ್ದಕ್ಕೆ ಲಾಸ್ ಮಾಡ್ಕೊಂಡೆ ಅನ್ಸುತ್ತೆ. ಅದಕ್ಕೆ ಬುದ್ಧಿ ನಮ್ಮ ಹಳ್ಳಿ ಒಂದ್ಕಿತ ಬನ್ನಿ ಬನ್ನಿ ಅಂತ ಹೇಳಿದ್ದು. ಸದ್ಯ ಇಷ್ಟು ದಿನಕ್ಕಾದ್ರೂ ಬಂದ್ರಲ್ಲ ಬುದ್ಧಿಯಾರ. ಆ? ಏನಾದ್ರು ತಂದ್ರ? ಏನ್ನ? ಅದೇ ಬಟ್ಟೆ ಬರೆ ಬ್ಯಾಗು ಗೀಗು ಅದು ಇದು. ಅದೆಲ್ಲ ಡಿಕ್ಕಿಲಿದೆ, ಹೋಗ್ ತಗೋ. ಏನವೋ ಶಿತಕವ್ ಬತಾ ಬತಾನಿ ನೆಮ್ಮೆ ಬಹಳ ನೀರ್ ಕುಡ್ದ್ರಂಗೈತೆ ನೋಡು. ಪ್ಯಾಟೆಯಿಂದ ನಮ್ ಚಿಕ್ಕ ಬುದ್ಧಿಯವ್ರು ಬಂದವ್ರೆ. ಇನ್ಮೇಲಾದ್ರೂ ಗಟ್ಟಿಯಾಗಿ ಹಾಕು ಹಾಲ್ನ. ನಿಮ್ ಚಿಕ್ಕ ಬುದ್ಧಿಯವ್ರಿಗೇನ್ ಕೊಂಬಾಯ್ತಾ? ನನ್ ಎಮ್ಮೆ ಕೊಡೋದೆ ಹಂಗೆ, ನಾನು ಹಾಕದೆ ಹಿಂಗೆ. ಇಷ್ಟ ಇದ್ರೆ ತಗೋ, ಕಷ್ಟ ಆದ್ರೆ ಬಿಡು. ಇದು ಎಮ್ಮೆ ಹಾಲು ಅಲ್ಲ, ಹಸುವಿನ ಹಾಲು ಅಲ್ಲ, ನೀರ್ ಹಾಲು. ಅಬ್ಬಾ, ಅಬ್ಬಬ್ಬಾ. ಅಯ್ಯಯ್ಯೋ.
ಚಿನ್ನ ಚಿನ್ನ ಚಿತ್ತಾರವು. ನಿನ್ ಹಾಡು ಬಹಳ ಚೆನ್ನಾಗಿತ್ತು. ಇವತ್ತಾದ್ರೂ ನಿನ್ ಹೆಸರು ಹೇಳ್ತೀಯಾ? ನನ್ನ ಹೆಸರಾ? ಏಯ್ ಏನೇ ಸೀತಾ, ನಾನ್ ಕೇಳಿದ್ ನಿಜನಾ? ಏನ್ ಕೇಳ್ದೆ ಅಜ್ಜಿ? ಪ್ಯಾಟೆ ಹುಡುಗನ್ ತಪ್ಕೊಂಡಿದ್ದಂತೆ. ಹೋಗಜ್ಜಿ, ನಾನ್ಯಾಕ್ ತಪ್ಕೊಳ್ಳಿ? ಉಯ್ಯಾಲೆ ತುಂಡಾಯ್ತು, ಹುಡ್ಗನ್ ತಪ್ಕೊಂಡ. ಬಹಳ ಅದೃಷ್ಟ ಮಾಡಿದ್ದೆ ಬಿಡೆ. ಅದೇನ್ ಮಹಾ ಅದೃಷ್ಟ ಬಿಡಜ್ಜಿ. ಹೋಗೆ, ವಯಸ್ಸಲ್ಲಿ ಎಷ್ಟೋ ಉಯ್ಯಾಲೆ ಹಾಡಿದೀನಿ, ಆದ್ರೆ ಹಗ್ಗ ತುಂಡಾಗದ್ ಬೇಡ್ವಾ? ಒಬ್ನಾದ್ರೂ ತಪ್ಕೊಳ್ಳೋದ್ ಬೇಡ್ವಾ? ಅಜ್ಜಿಗೆ ಆಸೆ ನೋಡ್ದ್ಯಾ? ಅದೇ ಏನೇ ಸೀತಾ, ಉಯ್ಯಾಲೆಯಿಂದ ಒಂದ್ಮೇಲೆ ಹಾರ್ಬಿಟ್ಟಂತೆ? ಹಾರ್ದೆ, ಅಲ್ಲಿಂದ ಹೊಡ್ದೆ ಡಬ್ ಡಬ್ಬ ಅಂತ. ಅಯ್ಯೋ ಶಿವನೇ, ಎಂತ ಅದೃಷ್ಟನೇ ನಿಂದು? ಏನ್ ಅದೃಷ್ಟ ಹೋಗ್ಯಾರೆ. ಆ ಪುಟ್ಟಿ ಸಿಗ್ಲಿ, ಅವಳು ಜುಟ್ ಕತ್ತರಿಸಿ ಚೌಳಿ ಮಾಡ್ಕೊ. ಸೀತಾ ಸೀತಾ, ಆಮೇಲೆ ಏನಾಯ್ತಿ? ಹೋಗ್ರೆ, ಎಲ್ಲೋದ್ರು ಅದೇ ಮಾತೆ ಮಾಡಕ್ ಕೆಲ್ಸ. ಫೋಟೋ ತೆಗಿತಿದ್ಯಾ? ಇಲ್ಲಪ್ಪ, ದೇವರಾಣೆಗೂ ಇಲ್ಲ. ನೀನ್ ಬೇಳೆ ಕಾಳಲ್ಲ, ಇಲ್ಲಿ ಬೇಯಾಕಿಲ್ಲ. ಎಲ್ಲಿ ತಗಿ ತಗಿ. ನಾನೇನ್ ಭಿಕ್ಷೆ ಬೇಡ್ತಾ ಇದ್ದೀನಾ? ಮತ್ತೆ ಇನ್ನೇನ್ ಬೇಕಮ್ಮ? ಫೋಟೋ ತೆಗಿ ಅಂತ ಹೇಳಿದ್ದು. ನಿಂದ? ಇನ್ನೇನ್ ಮತ್ತೆ, ನಮ್ಮ ಅಕ್ಕನ್ಕಿಂತ ನಾನೇನ್ ಚೆನ್ನಾಗಿಲ್ವೇನು? ತೆಗಿ ತೆಗಿ. ತೆಗಿತೀನಿ. ಡಾಕ್ಟ್ರೆ. ಓ ನಮಸ್ಕಾರ ರಮಣ, ಹೇಗಿದೆಪ್ಪ ಹೊಟ್ಟೆ? ಏನಿಲ್ಲ ಡಾಕ್ಟ್ರೆ, ಯಾಕೋ ಹೊಟ್ಟೆ ಸ್ವಲ್ಪ ಗುಡುಗುಡು ಅಂತ ಇದೆ. ನಾಳೆ ಪ್ರಯಾಣ ಬೇರೆ. ಅದಕ್ಕೆ ಅಂತ ಸ್ಪೆಷಲ್ ಔಷಧಿ ಇಟ್ಟಿದ್ದೀನಿ. ಇದನ್ನ ತಣ್ಣೀರ್ನಲ್ಲಿ ಕಲ್ಸ್ಕೊಂಡು ಕುಡಿದ್ಬಿಡು. ಒಂದು ವಾರ ಹೊಟ್ಟೆ ಬಂದ್. ಆಯ್ತು ನಮಸ್ಕಾರ. ಡಾಕ್ಟ್ರೆ, ಬರ್ಲಾ? ಡಾಕ್ಟ್ರೆ. ಇವ್ನು ಅಂತ ಡಾಕ್ಟ್ರು. ಓ ನಮಸ್ಕಾರ ಡಾಕ್ಟ್ರೆ. ಓ ನಮಸ್ಕಾರ. ನಿನ್ನೆ ಹುಡ್ಕೊಂಡು ಹೊಟ್ಟಿದ್ದೆ ಕಣ. ಸದ್ಯ ನೀನೇ ಸಿಕ್ಬಿಟ್ಟಿಲ್ಲ. ಹೇಗಿದೆ ಹೊಟ್ಟೆ? ಓ ಹೊಟ್ಟೆ ಒಳ್ಳೆ ಕುಂಬಳಕಾಯಿ ಆದಾಗ ಆಗ್ಬಿಟ್ಟದೆ ಡಾಕ್ಟ್ರೆ. ಅದಕ್ಕೆ ಅಂತ ಸ್ಪೆಷಲ್ ಔಷಧಿ ತಯಾರು ಮಾಡಿ ತಂದಿದ್ದೀನಿ. ಅದ್ ನೀರಲ್ಲಿ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ಬಿಡು. ಸಂಜೆ ಹೊತ್ತಿಗೆ ಹೊಟ್ಟೆ ಖಾಲಿ. ಏನೋ ಅನ್ಕೊಡಿ ಡಾಕ್ಟ್ರೆ. ಅಯ್ಯೋ, ನೀನು ಕೊಡೋ ಔಷಧಿ ಅವ್ನು ಕೊಟ್ಬಿಡಲ್ಲಪ್ಪ. ಅವ್ನ ಗತಿ ಏನಾಗಬೇಕು ರಮಣ? ಲೋಫರ್ ನನ್ ಮಗ ಡಾಕ್ಟ್ರು ಕೊಟ್ಟಲ್ಲಪ್ಪ ಕೈಗೆ ಚಮ್ಮನ. ಧಮನಿ ಧಮನಿಯೊಳಗೆ ಪ್ರೇಮ ಚಲನ, ಅಧರ ಗಣಿಗೆ ಮಧುರವಾದ ಮಿಲನ. ಮಧು ಸಮಯ ಸುಧೆ ಸಮಯ, ಧಮನಿ ಧಮನಿಯೊಳಗೆ ಪ್ರೇಮ ಚಲನ, ಅಧರ ಗಣಿಗೆ ಮಧುರವಾದ ಮಿಲನ. ಕವಿ ಸಮಯ ಸವಿ ಸಮಯ, ಕವಿ ಸಮಯ ಸವಿ ಸಮಯ. ಈಗ್ಲಾದ್ರೂ ನಿನ್ನ ಹೆಸರು ಹೇಳ್ತೀಯಾ? ಹೇಳು ಮತ್ತೆ. ಸೀತಾ. ನನ್ನ ಹೆಸರೇನ್ ಗೊತ್ತಾ? ರವಿ. ಚೆನ್ನಾಗಿದೆ. ಸ್ವಾಮಿಗಳೇ, ನಾನೇನ್ ಬರ್ಲಾ? ಒಳ್ಳೇದಪ್ಪ.
ರಂಗಯ್ಯನವ್ರೆ, ರಂಗಯ್ಯನವ್ರೆ. ಅರೆ ಸ್ವಾಮಿಗಳು ಒಳಗಡೆ ಬನ್ನಿ. ಹೌದಪ್ಪ, ಒಳಗಡೆ ಮಾತಾಡೋ ವಿಷಯನೇ. ನಡೀರಿ. ಬನ್ನಿ ಒಳಗಡೆ. ಜಾನಕಿ, ಜಾನಕಿ, ಯಾರು ಬಂದಿದ್ದಾರೆ ನೋಡು. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಹಾ, ನಮಸ್ಕಾರ ನಮಸ್ಕಾರ. ಜಾನ್ಕಮ್ನವ್ರೆ, ಇಷ್ಟು ವರ್ಷಗಳಿಗೆ ನಿಮ್ಮ ಸೀತೆ ಅದೃಷ್ಟ ಖುಲಾಯಿಸ್ತು. ಏನ್ ಸ್ವಾಮಿಗಳು ಹೇಳ್ತಿರೋದು? ನಮ್ಮ ಸೀತೆ ಅದೃಷ್ಟನ? ಹೌದಪ್ಪ, ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದಾಗ ಪಕ್ಕದ ಗೌರಳ್ಳಿ ನಾಗಪ್ಪನವರು 20-30 ವರ್ಷಗಳಿಂದ ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದಾರಲ್ಲ. ಆ ನಾಗಪ್ಪನವರ? ಆ ವಿಷಯ ಗೊತ್ತಲ್ಲ. ಅವ್ರಿಗೊಬ್ನೇ ಮಗ HMT ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಹುಡುಗ ಲಕ್ಷಣವಾಗಿದ್ದಾನೆ. ಹುಡುಗ ಯಾರಾದ್ರೇನು, ಹೇಗಿದ್ರೇನು, ಅದರಿಂದ ನಮ್ಗೇನ್ ಪ್ರಯೋಜನ? ಪ್ರಯೋಜನ ಇದೆಯಮ್ಮ. ನಾನ್ ನಾಗಪ್ಪನವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ನಮ್ಮ ರಂಗಸ್ಥಳದ ರಂಗಧಾಮನೆ ಅವ್ರ ಮನೆ ದೇವ್ರು. ನಾಳೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ ಮನೆಗೂ ಬರ್ತಾರೆ. ಸೀತಾ ಕೈನಲ್ಲಿ ಕುಡಿಯೋಕೆ ನೀರ್ ಕೊಡಿಸಿ, ಮಿಕ್ಕಿದ್ದೆಲ್ಲ ನನಗ್ ಬಿಡಿ. ಇಲ್ಲ ಸ್ವಾಮಿ, ಈ ವಿಷಯ ಜಮೀನ್ದಾರ್ ಗೊತ್ತಾದ್ರೆ ನಮ್ಮ ಜೊತೆಗೆ ನಿಮ್ಮನ್ನು ಜೀವ ಸಹಿತ ಬಿಡೋಲ್ಲ. ಹೌದು ಸ್ವಾಮಿ, ನಮ್ಮಿಂದ ಯಾಕೆ ನಿಮಗೆ ಸುಮ್ಮನೆ ತೊಂದ್ರೆ? ನಮ್ ಸೀತೆಗೆ ಈ ಜನ್ಮದಲ್ಲಿ ಮಾಂಗಲಿ ಭಾಗ್ಯ ಇಲ್ಲ. ಹಾಗಂತ ಆ ರಾಕ್ಷಸನ್ಗೆ ಹೆದರ್ಕೊಂಡು ಆ ದಂತದ ಗೊಂಬೆನ ಎಷ್ಟು ದಿವಸ ಅಂತ ಮನೇಲೆ ಇಟ್ಕೊಂಡಿರ್ತೀರಾ? ನಾಳೆ ನಾಗಪ್ಪನವ್ರು ಬಂದಾಗ ನಿಮ್ ಸೀತೆ ಏನಾದ್ರೂ ಅವ್ರಿಗೆ ಒಪ್ಪಿಗೆ ಆದ್ರೆ ನನ್ನನ್ನ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ. ಮದುವೆ ವಿಷಯ ಎಲ್ಲ ಮಾತನಾಡಿ ಒಂದು ದಿನ ಅಂತ ಗೊತ್ತು ಮಾಡ್ತೀನಿ. ಆ ದಿನ ನೀವು ಸೀತೆನ್ ಕರ್ಕೊಂಡು ಬೆಂಗಳೂರಿಗೆ ಬಂದು ದಾರ ಎರೆದು ಕೊಟ್ಬಿಡಿ. ಆಮೇಲೆ ಜಮೀನ್ದಾರ ಏನ್ ಮಾಡ್ತಾನೆ? ಹಾಗೆಲ್ಲ ಸ್ವಾಮಿ, ಇರೋ ಮಗಳನ್ನ ಎಲ್ಲಿ ಕಳ್ಕೊತೀವೋ ಅಂತ ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಅಯ್ಯೋ ನೀವೇನಮ್ಮ, ಎಲ್ಲ ರಂಗಧಾಮನ್ ಮೇಲೆ ಭಾರ ಹಾಕಿ ಧೈರ್ಯವಾಗಿರಿ. ನಾನ್ ಬರ್ತೀನಿ. ಅಯ್ಯಯ್ಯೋ ಸ್ವಲ್ಪ ಅಣ್ಣಮ್ಮ, ಒಳ್ಳೆ ಸ್ವಲ್ಪ ಸುಮ್ಮನಿರಯ್ಯ. ಅಯ್ಯಯ್ಯಪ್ಪ, ತಡ್ಕಣಕ್ ಆಯ್ತಾ ಇಲ್ಲ. ಅಯ್ಯೋ ದೇವ್ರೇ, ನಾರಾಯಣ ಗೋವಿಂದ. ಅಯ್ಯಯ್ಯಪ್ಪ, ಏನೂ ಪ್ರಯೋಜನ ಇಲ್ಲ. ಅಯ್ಯೋ ಆಪರೇಷನ್ ಮಾಡ್ಲೇಬೇಕು. ನಿನ್ ಮನೆ ಹಾಳಾಗೋಗ ದೇವ್ರು. ಕರ್ಕೊಂಡು ಹೋಗೋಣ. ಯಾಕಯ್ಯ? ಅಯ್ಯಯ್ಯೋ. ಮೊನ್ನೆ ಬೆಂಗಳೂರು ಹೋಗಿ ಅಮ್ಮ. ಕತ್ರಿ ಚಾಕು ಎಲ್ಲ ನಾನೇ ತಂದು ಬಿಟ್ಟಿದ್ದೀನಿ. ನಾನೇ ಆಪರೇಷನ್ ಮಾಡ್ಬಿಡ್ತೀನಿ. ಏನಾಯ್ತು? ಏನಾಯ್ತಯ್ಯ? ನನ್ಗೇನು ಆಗಿಲ್ಲ. ನೋಡ್ಯಾ, ನಾನು ಆಪರೇಷನ್ ತಕ್ಷಣ ವಾಸಿ ಆಗೋಯ್ತು. ನಾನೇನ್ ಬರ್ಲಾ? ಅಯ್ಯೋ, ಏನಾಯ್ತು? ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯೋ ಯಪ್ಪ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಓ, ಚೆನ್ನಾಗಾಯ್ತು ಗೌಡ್ರೆ. ಬೆಂಗಳೂರಿಗೆ ಹೋದ್ಮೇಲೆ ನಮ್ ಹಳ್ಳಿ ಮರ್ತ್ಬಿಟ್ರಾ? ಹಾಗೇನಿಲ್ಲ, ಬರ್ತಾ ಇರ್ತೀವಲ್ಲ. ಗೌಡ್ರೆ, ಕುಡಿಯೋಕ್ ಸ್ವಲ್ಪ ನೀರು ತರಿಸ್ತೀರಾ? ಅಯ್ಯೋ, ಅದಕ್ಕೇನಂತೆ. ಸೀತಾ, ಕುಡಿಯೋಕ್ ನೀರು ತಗೊಂಬಮ್ಮ. ಏನ್ ನಾಗಣ್ಣವ್ರೆ, ನಾನು ಬೆಂಗಳೂರಿಗೆ ಬರಬಹುದೇ? ಖಂಡಿತವಾಗ್ಲೂ ಶಾಸ್ತ್ರಿಗಳೇ. ಮತ್ತಿನ್ನೇನು, ಶುಭಶ್ರೀ ಶೀಘ್ರಂ. ಬನ್ನಿ ಹೋಗೋಣ. ಬರ್ತೀವಿ ಗೌಡ್ರೆ. ಒಳ್ಳೆ ಬರ್ತೀವಮ್ಮ. ನಮಸ್ಕಾರ. ನಮಸ್ಕಾರ ಸಾಂಬಣ್ಣವ್ರಿಗೆ. ಏನಲ್ಲೇ ಪೂಜಾರಿ, ಮುಹೂರ್ತ ಇಟ್ಕೊಟ್ಬಿಟ್ಯಾ? ಮುಹೂರ್ತ ಅಂತದ್ದೇನು ಇಲ್ವಲ್ಲ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಮ್ಮ ಜಮೀನ್ದಾರರ ಮಾತು ಅಂದ್ರೆ ಕಸದ ಕಡ್ಡಿ ಅಂತ ತಿಳ್ಕೊಂಡಿದ್ಯಾನೋ? ಎಲ್ಲಾದ್ರೂ ಉಂಟಾ ಸಾಂಬಣ್ಣವ್ರೆ? ಏಯ್, ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯೇನೋ? ಹೇಳವರಿಗೆ ಸೀತಾ ಯಾರ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು, ಯಾವ ಊರಿನ ಸೊಸೆ ಆಗ್ಬೇಕು ಅಂತ. ಅದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ಸಾಂಬಣ್ಣವ್ರೆ? ಸಾರಾಯ್ ಸಂಕ್ರಿ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು, ಜಮೀನ್ದಾರು ಊರಿಗೆ ಸೊಸೆ ಆಗ್ಬೇಕು ಅಂತ. ಏಯ್, ಅಂದ್ಮೇಲೆ ಇವ್ರನ್ನ ಯಾಕೋ ಕರ್ಕೊಂಡು ಬಂದೆ? ಏನಯ್ಯ, ನೀನು, ನಿನ್ ಹೆಂಡತಿ, ನಿನ್ ಮಗ ಜೀವ ಸಹಿತ ಇರೋದು ನಿನಗಿಷ್ಟ ಇಲ್ವಾ? ವಿಷಯ ಗೊತ್ತಾಗ್ಲಿಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸ್ಬೇಕು. ನಮ್ಗೆ ಸಂಬಂಧನೇ ಬೇಡ, ನಮ್ಮನ್ ಬಿಟ್ಬಿಡಿ. ಹೌದೌದ್. ಏಯ್,
ಸೀತಾ, ನನ್ನ ತಡಿಬೇಡ. ರವಿ, ನಿನಗೆ ಗೊತ್ತಿಲ್ಲ ರವಿ, ಅವ್ರ ತಂಟೆ ನಿನಗೆ ಬೇಡ ರವಿ. ಯಾರ ಲೋಫರ್? ಅವನು ಪಕ್ಕದ ಹಳ್ಳಿ ಜಮೀನ್ದಾರನ್ ಬಲ್ಗೈ ಬಂಟ. ಯಾರು ಬಂಟ ಆದ್ರೆ ನನಗೇನಂತೆ? ಅವನು ಮಾತಾಡಿದ್ದು ನಿನ್ನ ಮದುವೆ ವಿಚಾರ ತಾನೆ? ಹೌದು. ಯಾವನೋ ಲೋಫರ್ ಸಂಕ್ರಿ ಜೊತೆ ನಿನ್ನ ಮದುವೆ ನಡಿಬೇಕು ಅಂತ ಹೇಳಕ್ಕೆ ಆ ಜಮೀನ್ದಾರ ಯಾರು? ಅವನ್ನ ಈಗಲೇ ಕತ್ತರಿಸಿ ಹಾಕ್ತೀನಿ. ಬೇಡ ರವಿ, ನನ್ಗೂ ನಿಮ್ಗೂ ಪರಿಚಯ ಇರೋದು ಗೊತ್ತಾಗ್ಬಿಟ್ರೆ ಅವ್ರು ನಿಮ್ಮನ್ನ ಮುಗಿಸ್ಬಿಡ್ತಾರೆ. ಹಾಗಂತ ನನ್ನೊಳಾಗ್ಬೇಕಾದ್ ನಿನ್ನ ಬೇರೆಯವ್ರಿಗೆ ಬಿಟ್ಕೊಡ್ಲಾ? ಇಲ್ಲ ರವಿ, ನನ್ಗ ಭಾಗ್ಯ ಇಲ್ಲ. ಅಂದ್ರೆ ಸೀತಾ, ನೀನ್ ನನ್ನ ಇಷ್ಟಪಟ್ಟಿಲ್ವಾ? ಇಷ್ಟಪಡ್ತೀನಿ. ನನ್ ಪ್ರಾಣ ಇರೋವರೆಗೂ ನಿಮ್ಮ ನೆನ್ಸ್ಕೋತಾ ಇರ್ತೀನಿ. ನಿಮ್ ನೆನಪಲ್ಲೇ ಜೀವನ ಕಳೀತೀನಿ. ಆದ್ರೆ ನಿಮ್ಮಿಂದ ತಾಳಿ ಕಟ್ಸ್ಕೊಳ್ಳೋ ಭಾಗ್ಯ ನನಗಿಲ್ಲ ರವಿ. ಆ ಭಾಗ್ಯ ನಮ್ಮಿಂದ ದೂರ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಸೀತಾ. ಬೇಡ ರವಿ, ನಾನ್ ನಿಮ್ಮನ್ನ ಕಳ್ಕೊಳಕ್ಕಾಗ್ಲಿ, ನನ್ನ ಅಕ್ಕನ ಹಾಗೆ ತ್ಯಾಗ ಮಾಡೋ ಶಕ್ತಿ ಆಗ್ಲಿ ಆ ಎರಡು ನನ್ಗಿಲ್ಲ. ದಯವಿಟ್ಟು ಊರಿಗೆ ಹೊರಟೋಗಿ. ಸೀತಾ, ಊರಿಗೆ ಹೊರಟೋಗಿ. ಊರ್ ಬಿಟ್ಟು ಹೋಗೋದು, ನನ್ನ ಉಸಿರನ್ನ ಕಳ್ಕೊಳ್ಳೋದು ಎರಡೂ ಒಂದೇ. ನಿಮ್ಮ ಅಕ್ಕನ ತ್ಯಾಗದ ವಿಚಾರನ, ನೀನ್ ಈ ಸ್ಥಿತಿಗೆ ಕಾರಣನ ನೀನ್ ಹೇಳಲೇಬೇಕು ಸೀತಾ, ನೀನ್ ಹೇಳಲೇಬೇಕು. ಬೇಡ ರವಿ, ಆ ವಿಚಾರ ಈಗೇನು ಕೇಳ್ಬೇಡಿ, ನಾನೇನು ಹೇಳಾರೆ. ಹಾಗಾದ್ರೆ ನನ್ ಪ್ರೀತಿ ಮಾಡೋ ನಾಟಕ ಯಾಕೆ ಆಡ್ದೆ? ನನ್ನ ನಾನೇ ಮರೆಯೋ ಹಾಗೆ ಯಾಕೆ ಮಾಡ್ದೆ? ಹೇಳು ಸೀತಾ, ಹೇಳು. ಹೌದು, ನಾನ್ ತಪ್ಪು ಮಾಡಿದ್ದೀನಿ. ನನಗೆ ಕ್ಷಮಿಸ್ಬಿಡಿ, ನನ್ ಮರ್ತು ಬಿಡಿ, ನನ್ ಮರ್ತು ಸೀತಾ. ರವಿ, ನೀನು ನಿನ್ನೆ ಓಡ್ ಹೋದಾಗೆ ಈಗೇನಾದ್ರೂ ಓಡಿದ್ರೆ ನನ್ ಮೇಲೆ ಆಣೆ. ಇದು ನಿಮ್ಮ ಅಕ್ಕನ ಸಮಾಧಿ ತಾನೆ? ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅಕ್ಕ ಯಾಕೆ ಸತ್ತು ಹೋದ್ಲು? ನಿಮ್ಮ ಮಾವ ಮಿಲಿಟರಿಗೆ ಯಾಕೆ ಹೋದ? ನಿನ್ನ ಮದುವೆಗೆ ಇಷ್ಟೊಂದು ತರ ವಿಚಿತ್ರದ ಕಂಡೀಷನ್ಗಳೆಲ್ಲ ಯಾಕೆ? ಹೇಳು ಸೀತಾ, ಹೇಳು. ಬೇಡ ರವಿ, ಆ ವಿಷಯ ಮಾತ್ರ ಕೇಳ್ಬೇಡಿ. ನಮ್ಮಿಬ್ಬರು ಪ್ರೀತಿ ನಿಜವಾದ್ರೆ, ನನ್ ಮೇಲೆ ನಿನ್ ಕಿಂಚಿತ್ತಾದ್ರೂ ನಂಬಿಕೆ ಅನ್ನೋದಿದ್ರೆ ಈಗ ಹೇಳು ಸೀತಾ. ನಿಮ್ಮ ಅಕ್ಕ ಮಾವ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು, ಅದು ನಿಜ ತಾನೆ? ಪ್ರೀತಿಸೋದ ಜೀವಕ್ಕೆ ಜೀವ ಆಗಿದ್ರು. ನಾನು ಅವಳು ಅವಳಿ ಜವಳಿ ಆಗ್ದಿದ್ರು. ವಯಸ್ಸಿನ ನಂತರ ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇರ್ಲಿಲ್ಲ. ಅದಕ್ಕೆ ನಾನು ಅಂದ್ರೆ ನಮ್ಮ ಮಾವನಿಗೆ ಪಂಚ ಪ್ರಾಣ. ಹಾಗಿದ್ರೆ ನಿಮ್ಮ ಅಕ್ಕ ಸತ್ ಮೇಲೆ ನಿಮ್ಮ ಮಾವ ನಿನ್ನೆ ಮದುವೆ ಆಗ್ಬೋದಾಗಿತ್ತಲ್ಲ? ನಮ್ಮ ಮಾವ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಆ ರಾಮನಿಗೆ ಹೇಗೆ ಒಂದೇ ಮಾತು ಒಂದೇ ಬಾಣನೋ ಹಾಗೆ ನಮ್ಮ ಮಾವ ಕೂಡ ನಮ್ಮ ಅಕ್ಕನೇ ಮಾವನ್ಗೆ ಸರ್ವಸ್ವವಾಗಿದ್ಲು. ಅವ್ರ ಮದ್ವೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಇರ್ಲಿಲ್ಲ. ಆದ್ರೂ ಅವರಿಬ್ರು ಒಬ್ಬರನ್ನೊಬ್ಬರನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರ್ಲಿಲ್ಲ. ಹಾಗಿದ್ರೆ ಅವರಿಬ್ರು ಬೇರೆ ಬೇರೆ ಆಗೋದಕ್ಕೂ ನಿಮ್ಮ ಅಕ್ಕನ ಅಕಾಲ ಮರಣಕ್ಕೂ ಕಾರಣ ಯಾರು? ಅದೊಂದು ದುರಂತ ಕತೆ. ಪ್ರತಿ ವರ್ಷ ಸುತ್ತ 10 ಹಳ್ಳಿಯವರು ಸೇರ್ಕೊಂಡು ಕಬಡ್ಡಿ ಪಂದ್ಯ ನಡೆಸೋ ರೂಢಿ ಇತ್ತು. ಜನ ಕಬಡ್ಡಿ 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 ಕಬಡ್ಡಿ. ನೋಡಿ, ಇವತ್ತು ಸೆಮಿಫೈನಲ್ ಆಟದಲ್ಲಿ ರಾಜಣ್ಣನ ತಂಡಕ್ಕೆ ಗೆಲುವಾಗಿದೆ. ನಾಳೆ ಶಿವಣ್ಣನ ತಂಡಕ್ಕೂ ರಾಜಣ್ಣನ ತಂಡಕ್ಕೂ ಫೈನಲ್ ಆಟ ಇದೆ. ಯಾವ ತಂಡದವರು ಗೆಲ್ತಾರೋ ಆ ತಂಡದ ನಾಯಕರಿಗೆ ತಾಲೂಕು ಅಧಿಕಾರಿಗಳು ಸುತ್ತಳ್ಳಿ ಸರ್ದಾರ ಅಂತ ಬಿರುದು ಕೊಡ್ತಾರೆ. ಇನ್ಯಾರು ನಮ್ಮ ಮಾವನೇ ಸರ್ದಾರ ಆಗೋದು? ಸಾಧ್ಯವೇ ಇಲ್ಲ. ಈ ಸಲ ಹೆಣ ಬಿದ್ರು ಸರಿನೇ, ನಮ್ಮ ಟೀಮ್ ಗೆಲ್ಲೇಬೇಕು. ನಮ್ಮ ಶಿವಣ್ಣನಿಗೆ ಸುತ್ತಳ್ಳಿ ಸರ್ದಾರ ಎಂಬ ಬಿರುದು ಬರ್ಲೇಬೇಕು. ಹೌದು, ಈ ಸಲ ರಾಜನಿಗೆ ಮಣ್ಣು ಮುಗಿಸ್ಲೇಬೇಕು. ಹೌದು, ಅದು ಸರಿ. ನಾನೇನ್ ಯಾಕಪ್ಪ ಇಲ್ಲಿ ಕರ್ಕೊಂಡು ಬಂದ್ರೆ? ಈ ವರ್ಷ ನಿಮ್ ರಾಜನ ಸೋದು ನಮ್ಮ ಶಿವಣ್ಣನೇ ಗೆಲ್ಲಬೇಕು. ಅದಕ್ಕೆ ನಿನ್ ಸಹಾಯ ಬೇಕಿತ್ತು. ಆಯ್ತಪ್ಪ, ನಿಮ್ ಟೀಮೇನು ಪರವಾಗಿ ನಾನು
ತಾನೆ ಆಡ್ತೀನಿ ನಮ್ ತಾಯ ಆಡ್ತೀನಪ್ಪ ಸಾಕಾ ನಾನ್ ಮಗನೇ ಕಬಡ್ಡಿ ಆಟ ಅಂದ್ರೆ ಏನ್ ಬಟ್ಟಿ ಸರಾಯಿ ಕುಡ್ದಂಗೆ ಅಂತ ತಿಳ್ಕೊಂಡಿದ್ಯೇನೋ? ಏಯ್, ನೀನು ನಾವ್ ಹೇಳ್ದಂಗೆ ಕೇಳಲೇಬೇಕು. ಹೇಳಿಲ್ಲ ನಾನು ಹೇಳಬ ಮಾಡಿದ್ರ ಏನ್ ಮಾಡ್ತೀವ? ಏಯ್, ಇದನ್ ತಗೊಂಡು ಅಯ್ಯಪ್ಪ ಆಗಪ್ಪ ಗುರುದ್ರೋಹ ಮಾ ಪಾಪ ಅಲ್ವೇನಣ್ಣ. ಏಯ್, ದುಡ್ಡಿನ ಮುಂದೆ ನಿಮ್ ಗುರು ಟಫನ್, ದುಡ್ಡು ಕೊಡೋ ಸುಖನೇ ಏವನ್. ಏನಂತೀಯ? ಗರಿ ನೋಟು ಯಾಗಪ್ಪ ಬಿಡ್ಲಿ ಗುರೇ ನೀನು ಬಾವ್ಯಾಗದೆ ಹೇಳಪ್ಪ. ಅಕ್ಕ ಮಾವನ್ಗ ತಗ್ಲನ್ನ ಭೋಜನವಿದು ವಿಚಿತ್ರ ಪಕ್ಷಗಳಿವು ಕಬಡ್ಡಿ ಆಟಕ್ಕೆಂದು ತಯಾರಿ ನಾನು ಎಂದು. ವಾಟ್ ಇಸ್ ದಿಸ್ ಬೆಣ್ಣೆ ರೊಟ್ಟಿ? ಬರೀ ಅನ್ನ ಸಾರು ತಿಂದ್ರೆ ತಾಕತ್ ಬತ್ತೈತಾ? ಲಗಾಯ್ಸು ಬೆಣ್ಣೆ ರೊಟ್ಟಿನ. ಓಹೋ, ಇದನ್ ತಿಂದ್ರೆ ತಾಕತ್ ಬಂದ್ಬಿಡ್ತದಾ? ಬೆಣ್ಣೆ ರೊಟ್ಟಿ ತಿನ್ನೋರು ಜಗಜಟ್ಟಿ ಅಂತ ಕೇಳಿಲ್ವಾ? ಹಂಗ? ಗೌರಿ ಗೌರಿ ಗೌರಿ, ನಿಂಗೆ ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ಕಟ್ಕೊಳ್ಳೋನ್ ಇಷ್ಟು ಪ್ರೀತಿ ಇಲ್ಲ ಅಂದ್ರೆ ಹೆಂಗೆ? ನಿನಗೈತೆ, ಆದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಇಲ್ವೇ ಪ್ರೀತಿ? ನಾನು ಕೆಲಸ ಇಲ್ದೇ ಇರೋನು ಉಂಡಾಡಿ ಗುಂಡ ಅಂತ ನನ್ನ ಮದ್ವೆ ಮಾಡ್ಕೊಡಲ್ಲ ಅಂತಾರೆ. ಹಂಗಾದ್ರೆ ನನಗ್ ತಾಳಿ ಕಟ್ಟದ್ ಬಿಟ್ಬಿಡ್ತೀಯಾ? ಯಾವ್ದಾದ್ರು ಕೆಲ್ಸ ಹುಡ್ಕೋಬೇಕಪ್ಪ. ನೀನೇನ್ ಗಂಡ್ಸಲ್ವಾ? ಏನಂದೆ? ಅದಿರ್ಲಿ, ಮದ್ವೆ ವಿಚಾರ ಆಮೇಲೆ ಮಾತಾಡೋಣ. ನಾಳೆ ಕಬಡ್ಡಿಲಿ ಗೆದ್ದು 10 ಹಳ್ಳಿ ಸರ್ದಾರ ಅನಿಸ್ಕೋಬೇಕು. ನೀನ್ ನನ್ ಜೊತೆ ಇದ್ಬಿಡು, ಸರ್ದಾರ ಏನು ಮಹಾರಾಜ ಆಗೋಗ್ಬಿಡ್ತೀನಿ. ಈ ಮಾತಿಗೇನು ಕಮ್ಮಿ ಇಲ್ಲ. ತಿನ್ನು, ಆಮೇಲೆ ಬರ್ತೀನಿ. ಕಬಡ್ಡಿ 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 ಕಬಡ್ಡಿ. ನಿಲ್ಸಿ. ಸಬಾಷ್ ಗುರು ಸಬಾಷ್. ಸ್ವಲ್ಪ ತಡೆಯ, ನಮ್ ಗುರು ಸುಸ್ತಾಗಿದ್ದಾರೆ, ಸ್ವಲ್ಪ ತಾಕತ್ ಕೊಡ್ತೀನಿ. ಗುರು ತಗೋ, ನೀರ್ ಕುಡಿ ಗುರು. ಕಬಡ್ಡಿ 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 ತಿಳ್ಕೊಂಡಿದ್ಯಾ? ಕತ್ತೆ ಬಡವ ತಂದು ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಹೇಳು, ನಿಜ ಹೇಳು, ನೀರಲ್ಲಿ ಏನ್ ಹಾಕಿದೆ? ಅಕ್ಕ ದೇವರೊಳಗೆ ನಂದೇನು ತಪ್ಪಿಲ್ಲಕ್ಕ. ನನ್ನ ಮಕ್ಳು ನನಗೆ ಫುಲ್ಲಾಗಿ ಕುಡಿಸ್ಬಿಟ್ಟು ನೀರ್ನೊಳಗೆ ಮತ್ ಬರೋಸ್ತಿ ಹಾಕೊಡು ಅಂದ್ರು, ಹಾಕೊಟ್ಬಿಟ್ಟೆ. ರಾಜಣ್ಣ ಕೈ ಕಾಲು ಹಿಡ್ಕೊಂಡು ಕೇಳ್ಕೊತೀನಕ್ಕ, ನಂದೇನು ತಪ್ಪಿಲ್ಲಕ್ಕ. ಸುತ್ತ ಹತ್ತಳಿ ಸರ್ದಾರ ನಮ್ಮ ರಾಜಣ್ಣನೇ. ಸರದಾರ ಹಳ್ಳಿ ಸರದಾರ, ಹತ್ತೂರಲ್ಲಿ ನಾನೇ ಸುತ್ತೂರಲ್ಲಿ ನಾನೇ ತಾನೆ. ಸರದಾರ ಹಳ್ಳಿ ಸರದಾರ, ಹತ್ತೂರಲ್ಲಿ ನಾನೇ ಸುತ್ತೂರಲ್ಲಿ ನಾನೇ ತಾನೆ. ಹುಟ್ಟಿದ ಮಣ್ಣು
ಈ ಕನ್ನಡ ಮಣ್ಣು ಕನ್ನಡ ಒಂದೇ ಈ ಕೀರ್ತಿಗೆ ಕಣ್ಣು ನಿಮ್ಮ ಒಲವೇ ನನ್ನ ಗೆಲುವು ಎಂದಿಗೂ ಸರದಾರ ಹಳ್ಳಿ ಸರದಾರ ಹತ್ತೂರಲ್ಲಿ ನಾನೇ ಸುತ್ತೂರಲ್ಲಿ ನಾನೇ ತಾನೇ ಊರಮಾನ ಕಾಯೋ ನ್ಯಾಯ ನನ್ನದು ಈ ನ್ಯಾಯ ಗೆಲ್ಲಲು ಸ್ಫೂರ್ತಿ ನಿಮ್ಮದು ಲೋಕ ಮೆಚ್ಚುವಂಥ ನಾಡು ನಮ್ಮದು ಈ ಕಲ್ದ ಧೈರ್ಯವಿಟ್ಟ ಹಾಡು ನಿಮ್ಮದು ನೆಚ್ಚಿನ ಪ್ರೀತಿಗಾಗಿ ನನ್ನ ನಿಮ್ಮ ಅನುಬಂಧ ಈ ಹಾಡಿನಲ್ಲಿನ ಹೊಸ ಬಂಧ ಸರದಾರ ಹಳ್ಳಿ ಸರದಾರ ಹತ್ತೂರಲ್ಲಿ ನಾನೇ ಸುತ್ತೂರಲ್ಲಿ ನಾನೇ ತಾನೇ ಸರದಾರ ಹತ್ತೂರಲ್ಲಿ ನಾನೇ ಸುತ್ತೂರಲ್ಲಿ ನಾನೇ ತಾನೇ ಏನ್ ಹಂಗ್ ನೋಡ್ತಿದ್ಯಾ? ಯಾವ್ದು ಹೆಂಗಸ ಮುಖ ನೋಡಿಲ್ವಾ? ನೋಡಿದ್ದೀನಿ, ಬೇಕಾದಷ್ಟು ನೋಡಿದ್ದೀನಿ. ಆದ್ರೆ ಈ ಸುಂದರವಾದ ಮುಖ, ಬ್ಯೂಟಿಫುಲ್ ಸ್ಟ್ರಕ್ಚರ್ ಯಾವತ್ತೂ ನೋಡಿಲ್ಲ. ಟೋಟಲಿ ಅಪ್ಸರೆ. ಓ, ಅಪ್ಸರೆನಾ? ನೋಡಿದಾಯ್ತಲ್ಲ, ಬಿಡು ದಾರಿ. ಅಲ್ಲ, ಏನ್ ಹೇಳ್ತಾ ಇದೀಯಾ? ಸುಮ್ನೆ ನೋಡಿ ದಾರಿ ಬಿಡೋ ಜಾಯಮಾನ ನಂದು ಅಲ್ವೇ ಅಲ್ಲ. ಟೋಟಲಿ ರುಚಿ ನೋಡೇ ದಾರಿ ಬಿಡೋದು. ಇದು ನಿನ್ ಮುಖ ನೋಡು. ನೀನೇನಾದ್ರೂ ನನ್ ಮೈ ಮುಟ್ಟಿದ್ರೆ ಬಟ್ಟೆ ಜಾಲಾಡಿ ಕುಕ್ಕಿ ಹೊಸ್ಕಾಗ್ಬಿಡ್ತೀನಿ. ಹುಷಾರ್. ಏನೇ ಇಂಡಿಪೆಂಡೆಂಟ್ MLA ಸಿದ್ದಾಪುರ ಜಮೀನ್ದಾರ್ ಸೋಮಣ್ಣನ ಏಕೈಕ ಪುತ್ರ ಈ ಶಿವಣ್ಣನ ಹೊಸ್ಕಾಗ್ಬಿಡ್ತೀಯಾ? ಅದಕ್ ಮುಂಚೆ ಟೋಟಲಿ ನಾನ್ ನಿನ್ನ ಏನ್ ಮಾಡ್ತೀನಿ ನೋಡಿ.
ನನ್ನ ಮೇಲೆ ಕೈ ಮಾಡುವಷ್ಟು ಕೊಬ್ಬು ಅಂತೇನೋ ನಿನ್ಗೆ? ನಾನು ಯಾರು ಗೊತ್ತಾ? ಲುಚ್ಚ, ಲಫಂಗ, ಲೋಫರ್, ಬೇಕೂಫ, ಯೋಗ್ಯ, ಥರ್ಡ್ ಕ್ಲಾಸ್ ಗೂಂಡ. ಇನ್ನ ಬೇಕಾ ಇಲ್ಲ ಸಾಕ? ಏಯ್ ಅದುಮ್ಕೊಳೋ, ಎಲೆಕ್ಷನ್ ಅಲ್ಲಿ ಠೇವಣಿ ಕಳ್ಕೊಂಡ್ರು ನಾನೊಬ್ಬ ಇಂಡಿಪೆಂಡೆಂಟ್ MLA ಅಂತ ಹೇಳ್ಕೊಂಡ್ ತಿರುಗ್ತಿರೋ ಆ ತರಲೆ ಜಮೀನ್ದಾರನ್ಗೆ ಇವನೊಬ್ಬ ತರಲೆ ನನ್ ಮಗ. ಏಯ್ ಇನ್ನೊಂದ್ಸರಿ ನನ್ ಮುಂದೆ ಏನಾದ್ರೂ ಬಂದ್ರೆ ನಾನು ಒಡೆಯೋ ಒದೆ ಎಲ್ಲಾ ಕಳಿಸ್ಕೊಂಡ್ಬಿಡ್ಬೇಕು. ಎಗರೋ ಇಲ್ಲಿಂದ. ಆ ರೇಸ್ಗೆ ಒದೆ ತಿಂದವನು ಅವನು, ಅಳ್ತಾ ಇರೋದ್ ನೀನು. ಅಲ್ಲ ದಣಿಯವ್ರ, ನಿಮ್ ಹೆಸರು ಕೇಳಿದ್ರೇನೆ ಸುತ್ತ ಹತ್ತಳ್ಳಿ ಜನ ಗಡ ಗಡ ಅಂತ ನಡುಕ್ತಾರೆ ಅಂದ್ಮೇಲೆ ಆ ಜುಜುಬಿ ರಾಜನಿಗೆ ನಮ್ ಚಿಕ್ಕದಣಿಯವ್ರ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯ ಇರ್ಬೇಕು? ಅಪ್ಪ, ನನಗೆ ಪ್ರಾಣ ಕಳ್ಕೊಳ್ಳೋಷ್ಟು ಅವಮಾನ ಆಗಿದೆ. ಆ ಉಂಡಾಡಿ ಗುಂಡನಿಗೆ ಅಷ್ಟೊಂದು ಧೈರ್ಯನಾ? ಗುಂಡಿಗೆ ಅಲ್ಲ, ಅವನಿಗೆ ಗಂಡಾಂತರ. ಅದಿರ್ಲಿ, ಗಂಡ್ಸಾಗಿ ಅವನೊಬ್ಬನ ಹೊಡೆಯಕ್ಕಾಗಲಿಲ್ಲ. ಅಪ್ಪ, ನನ್ನನ್ನೇ ನಾಮರ್ದ ಅಂತ ತಿಳ್ಕೊಂಬೇಡಿ. ಅವನ್ನ ತುಂಡ ಕತ್ತರಿಸಾಕ್ತೀನಿ. ಕತ್ತರಿಸ್ತೀಯ, ಆಮೇಲೆ ಹೋಗ್ತೀಯ ಸ್ಟೇಷನ್ಗೆ. ಅನುಭವಿಸೋದು ನೀನಾ ನಾನಾ? ಏಯ್, ಗೌರ್ಮೆಂಟ್ನಾಗೆ ರೂಲ್ಸ್ ಅನ್ನೋದಿದೆ. ಆ ರೂಲ್ಸ್ ನಲ್ಲಿರೋ ಲೂಪ್ ಹೋಲ್ ಏನು ಅನ್ನೋದನ್ನ ತಿಳ್ಕೊ ಮಗನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಬೇಕೇ ಬೇಕು. ಅಷ್ಟೇ ತಾನೇ ಅಲ್ವೋ? ಈ ಇಂಡಿಪೆಂಡೆಂಟ್ MLAನ 10 ಹಳ್ಳಿ ಜಮೀನ್ದಾರನ ಏನು ಅನ್ಕೊಂಡಿದ್ಯೋ? ನೋಡೋ, ಮೂಳೆ ಒಂದಿದ್ರೆ ಯಾರನ್ನಾದ್ರೂ ಮೂಲೆ ಸೇರಿಸಬಹುದು. ಅದಿರ್ಲಿ ಅಪ್ಪ, ಆ ಹುಡುಗಿ ನಮ್ಮನೆ ಸೇರೋದು ಹೇಗೆ ಹೇಳಿ? ಅದೇ ಕಣ, ಟೆಂಪ್ರರಿ ಆಗಿ 4 ದಿವಸ ಸೊಸೆ ಅಂತ ಕರ್ಕೊಂಡ್ ಬಂದ್ರೆ ಆಯ್ತು. ಆಮೇಲೆ ಅವಳ ದಾರಿ ಅವಳಿಗೆ, ನಿನ್ ದಾರಿ ನಿನಗೆ. ಜಮೀನ್ದಾರು ಜಾನಕಿ, ಬನ್ನಿ ಬನ್ನಿ, ಇದು ನಮ್ಮನೆ ಇದ್ದ ಹಾಗೆ. ನಮಸ್ಕಾರ ಜಮೀನ್ದಾರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ಇದೇನ್ ಜಮೀನ್ದಾರ ಇದ್ದಕ್ಕಿದ್ದ ಹಾಗೆ? ಹೇಳ್ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ. ಹೇಳ್ ಕಳ್ಸೋ ವಿಷಯ ಅಲ್ಲ ರಂಗಯ್ಯ, ಅದಕ್ಕೆ ನಾನೇ ಬಂದೆ. ನೋಡಿ, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನಿಮ್ಮ ದೊಡ್ಡ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನೇ ಬಂದಿದ್ದೀನಿ. ಹಾಸ್ಯ ಮಾಡೋಕೆ ನಾವೇ ಸಿಗ್ಬೇಕಾಗಿತ್ತ ಜಮೀನ್ದಾರ್ರೆ? ನಮ್ಮ ಯೋಗ್ತಿಗೆ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ನೀವೆಲ್ಲಿ, ನಾವೆಲ್ಲಿ? ನೋಡಮ್ಮ, ಇವತ್ತಿದ್ದೋರು ನಾಳೆ ಇಲ್ಲ. ಅಂತಸ್ತು ಪ್ರತಿಷ್ಠೆ ಅಂತ ನಾನು ಹಠ ಹಿಡಿಬೋದಾಗಿತ್ತು, ಆದ್ರೆ ಹಿಡಿಯೋಲ್ಲ. ಯಾಕೆ ಅಂದ್ರೆ ನಿಮ್ ಮಗಳಿಗೆ ರೂಪ ಇದೆ, ಗುಣ ಇದೆ, ಜೊತೆಲಿ ಋಣನೂ ಇದೆ. ಮಕ್ಕಳ ಮೇಲೆ ಯಾಕೆ ಹಠ ಅಂತ ನಾನೇ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡೆ. ರಂಗಯ್ಯ, ಶೂನ್ಯ ಮಾಸ ಹತ್ರ ಇರೋದ್ರಿಂದ ನಾನೇ ಲಗ್ನ ಪತ್ರಿಕೆ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನೀವಿಬ್ರು ಕೈಕಾಲ್ ಮುಖ ತೊಳ್ಕೊಂಡ್ ಬರೋದೇ ತಡ, ತಾಂಬೂಲನ ಬದಲಾಯಿಸ್ಕೊಂಡ್ಬಿಡೋಣ. ಏನಂತೀರಾ? ಅಮ್ಮ ಅಮ್ಮ, ಒಂದ್ ನಿಮಿಷ ಒಳಗೆ ಬರ್ತೀಯಾ? ಅವಳ ಅಭಿಪ್ರಾಯನು ಏನು ಅಂತ ಹೋಗಿ ತಿಳ್ಕೊಳ್ಳಿ ಅಮ್ಮ. ಹೋಗಿಮ್ಮ, ಹೋಗಿ. ನಮ್ಮ ಮನೆತನದಲ್ಲಿ ಮಕ್ಕಳನ್ನ ಕೇಳಿ ಸಂಬಂಧ ಬೆಳೆಸೋ ಅಭ್ಯಾಸ ಇಲ್ಲ ಜಮೀನ್ದಾರ್ರೆ. ಅದು ರಂಗಯ್ಯ, ಮಾತು ಅಂದ್ರೆ ಅದು. ಗೌರಿ, ಯಾಕಮ್ಮ ಕರ್ತಿದ್ದು? ಅಮ್ಮ, ಮತ್ತೆ ನನಗೆ ಮದ್ವೆ ಇಷ್ಟ ಇಲ್ಲ ಅಮ್ಮ. ಅಯ್ಯೋ ಹುಚ್ಚಿ, ಏನಾಗಿದೆ ನಿನಗೆ? ಇಂಥ ಸಂಬಂಧ ಬೇಡ ಅಂತ ಇದ್ಯಾ? ಜಮೀನ್ದಾರೆ ಮನೆ ಬಾಗ್ಲು ಬಂದು ಕೇಳ್ತಾ ಇದ್ರೆ, ಸದ್ಯ ನಿನ್ನ ಅದೃಷ್ಟ ಕುಲಾಯಿಸ್ತಾನ ಅಂತ ನಾವು ಸಂತೋಷ ಪಡ್ತಾ ಇದ್ರೆ ಇವಳು ಬೇಡವಂತೆ. ನೋಡು, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ನಾವು ಹೇಳ್ದ ಕೇಳ್ಬೇಕು ಅಷ್ಟೇ. ಅಮ್ಮ, ಎಂದಮ್ಮಯ್ಯ ಅಂತೀನಿ, ಖಂಡಿತ ನನಗೆ ಮತ್ತೆ ಇಷ್ಟ ಇಲ್ಲ ಅಮ್ಮ, ಇಷ್ಟ ಇಲ್ಲ. ಮುಚ್ಚೆ ಬಾಯಿ, ನಿನ್ನಿಷ್ಟ ಏನು ಅಂತ ನನಗೆ ಗೊತ್ತು. ಆ ಉಂಡಾಡಿ ಗುಂಡ ರಾಜನ ಮದುವೆ ಆಗ್ಬೇಕು ಅಂತ ತಾನೆ? ಏನೇ ಇದೆ ಅವನಿಗೆ? ಹಣನ, ಆಸ್ತಿನ? ಇಷ್ಟಕ್ಕೂ ನಿನ್ನನ್ನು ಮದುವೆ ಆಗೋಕೆ ಯಾವ ಯೋಗ್ಯತೆ ಇದೆಯಾ ಅವನಿಗೆ? ಆಸ್ತಿ ಅಂತಸ್ತು ಇರೋರೆಲ್ಲ ಸುಖ ಪಡೋಕ್ ಆಗಲ್ಲಪ್ಪ. ನನ್ ರಾಜನ ಹತ್ರ ಏನು ಇಲ್ದೆ ಹೋದ್ರು ನನ್ನನ್ನು ಪ್ರೀತಿಸೋ ಮನ್ಸಿದೆಪ್ಪ. ಪ್ರೀತಿ ಅನ್ನೋದು ಹೊಟ್ಟೆಗೆ ಹಿಟ್ಕೊಡಲ್ಲ ಕಣಮ್ಮ. ನೋಡೋ, ಅವನ ಮದುವೆ ಆದ್ರೆ ನೀನೇ ತಿರುಪೆ ಎತ್ತಿ ಅವನು ಸಾಕ್ಬೇಕಾಗುತ್ತೆ. ರಾಜನ್ ಕಟ್ಕೊಂಡು ತಿರ್ಪೆ ಎತ್ತಿದ್ರು ಸರಿ, ಆದ್ರೆ ಈ ತಿರ್ಬೋಕಿಗಳ ಸಂಬಂಧ ಮಾತ್ರ ಬೇಡ. ಯಾರೇ ತಿರ್ಬೋಕಿ? ಆ ಯೋಗ್ಯ ರಾಜ ಕಣೆ. ಒಳ್ಳೆ ಮಾತಲ್ಲಿ ಒಪ್ಕೋತೀಯ ಇಲ್ವೋ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ನಾನ್ ಜಮೀನ್ದಾರ ಕೊಟ್ಟ ಮಾತು? ನಾನ್ ನಮ್ಮ ಮಾವನಿಗೆ ಕೊಟ್ಟ ಮಾತು ಸರಿ. ನಮ್ಮ ಹೆತ್ತು ಹೊತ್ತು ಸಾಕಿದ್ ನಮ್ಮ ಮಾತಿಗೆ ಬೆಲೆ ಕೊಡ್ಬೇಡ. ನಮ್ಮ ಮರ್ಯಾದೆ ಹೋದ್ರೂ ಚಿಂತೆ ಇಲ್ಲ. ನೀನ್ ನಿಮ್ಮ ಮಾವನ್ ಕೊಟ್ಟ ಮಾತನ್ನ ಉಳಿಸ್ಕೊ, ಅವನ್ನೇ ಮದುವೆ ಮಾಡ್ಕೊ. ನೀನ್ ಸುಖವಾಗಿರ್ಬೇಕು ಅಷ್ಟೇ.
ಜಾನಕಿ ಬೇಡಮ್ಮ, ಬೇಡಮ್ಮ. ಜಾನಕಿ ಇದೇನಾಯ್ತು? ಇದೇನ್ ಮಾಡ್ಕೊತಾ ಇದೀಯಾ? ಏನ್ರಿ ಮಾಡ್ಲಿ? ನಾನ್ ಹೆತ್ ಮಗ್ಳ ನನ್ ಮಾತ್ ಕೇಳ್ತಾ ಇಲ್ಲ. ನಮ್ ಮರ್ಯಾದೆ ಪ್ರಶ್ನೆ. ನಾನ್ ಯಾಕ್ರಿ ಬದುಕಿರ್ಬೇಕು? ನಾನ್ ಯಾಕ್ ಬದುಕಿರ್ಲಿ? ನಾನ್ ನಿನ್ ಮಾತ್ ಕೇಳ್ತೀನಮ್ಮ, ಬೇಡಮ್ಮ. ನನ್ನ ಮಗಳನ್ನ ನಿಮ್ಮನೆ ಕೊಡೋಕೆ ಒಪ್ಕೊಂಡಿದ್ದೀನಿ. ಏನಯ್ಯ ಮಾವ, ಏನಾದ್ರೂ ಕೆಲಸ ಸಿಕ್ಕಿದಾಗ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಹೋಗಿ ಹೋಗಿ ಲಫಂಗಿಗೆ ಲೋಫರ್ಗೆ ಅಯ್ಯೋಗಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದ್ಯಾ? ಏ ರಾಜ, ನಾಳೆಗೆ ಬಿಗಿ ಹಿಡಿದು ಮಾತಾಡು. ಇಂಥ ದೊಡ್ಡ ಮನುಷ್ಯರು ನಮ್ಮ ಮನೆ ಮೆಟ್ಲು ತುಳಿದಿರೋದೇ ನಮ್ಮ ಭಾಗ್ಯ. ಇವನು ದೊಡ್ಡ ಮನುಷ್ಯನ, ಇರೋ ಮೂರ್ನ ಬಿಟ್ಬಿಡು, ನೀನು ದೊಡ್ಡ ಮನುಷ್ಯ ಆಗ್ಬಿಡ್ತೀಯ. ಅಂತದ್ರಲ್ಲಿ ಇವನೊಬ್ಬ ದೊಡ್ಡ ಮನುಷ್ಯ, ಇವನ್ಗೊಬ್ಬ ತರಲೆ ನನ್ ಮಗ. ಮಾವ, ಇವ್ರ ಬಗ್ಗೆ ನಿನಗೇನ್ ಗೊತ್ತು? ಏಯ್ ಏಯ್ ಬೋಡ ನಿಗರ್ಬೇಡ, ಬುಟ್ಟ ಅಂದ್ರೆ ಬೋಡಿ ತಲೆ ಇಪ್ಪಿ ಆಗೋಡ್ಬೇಕು. ಸಮಾಧಾನ ಮಾಡ್ಕೋ. ಬಿಸಿ ರಕ್ತ, ಚಿಕ್ಕ ವಯಸ್ಸು, ಕೂಗಾಡ್ತಾನೆ, ಕೂಗಾಡ್ಲಿ. ಏ ರಾಜ, ಈ ಇಂಡಿಪೆಂಡೆಂಟ್ MLA ಎಲ್ ಕಾಲಿಡ್ತಾನೋ ಅಲ್ಲಿ ಜಯ, ಸೋತ್ರೆ ಸಾವುಗೂ ಸಿದ್ಧ. ಅದೇ ಈ ಜಮೀನ್ದಾರ. ನಿನ್ ಸಾವಂತೂ ಕಟ್ಟಿಟ್ ಬುತ್ತಿ ಬಿಡು. ಬದುಕ್ಬೇಕು ಅಂದ್ರೆ ರೈಟ್ ನಿಮ್ ಮನೆಗೆ. ಏ ರಾಜ, ಈ ಜಾಗ ಖಾಲಿ ಮಾಡೋದಕ್ಕಿಂತ ಮೊದ್ಲು ಒಂದ್ ಮಾತು. ಈ ಲಗ್ನ ಪತ್ರಿಕೆಯಲ್ಲಿ ಬರ್ದಿರೋ ಡೇಟ್ಗೆ ನನ್ನ ಮಗನ್ ಕೈಲಿ ತಾಳಿ ಕಟ್ಸೋದು ಶತಸಿದ್ಧ. ಅದೇ ಡೇಟ್ ಅಲ್ಲಿ ಗೌರಿ ಕುತ್ತಿಗೆಗೆ ನಾನ್ ತಾಳಿ ಕಟ್ತೀನಿ. ನಿನಗೇನಾದ್ರು ಇದ್ರೆ ದಮ್ಮು ಬಂದ್ ನಿಲ್ಸು ನೋಡೋಣ. ಚಾಲೆಂಜ್. ಶಬಾಷ್, ಚೆನ್ನಾಗ್ ಮಾತಾಡ್ತೀಯ. ನೋಡಮ್ಮ, ಸಿಕ್ಕಾಪಟ್ಟೆ ಕೂಗಾಡೋನೆ, ಒಂದ್ ಗ್ಲಾಸ್ ನೀರ್ ಕೊಡು. ನೋಡ್ರಂಗಯ್ಯ, ನೀನೇ ನಿನ್ ಮಗಳನ್ನ ಕೊಟ್ಟು ನನ್ನ ಮಗನಿಗೆ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವನ್ನ ಚಟ್ಟ ಕಟ್ಟಿ ನನ್ನ ಮಗನ ಪಟ್ಟಕ್ಕೇರಿಸ್ಬೇಕಾಗತ್ತೆ. ತೀರ್ಮಾನ ನಿನ್ಗೆ ಬಿಟ್ಟಿದ್ದೀನಿ. ಹೋಗಯ್ಯ, ಬೊಗಳೋಣ ಈಗ ಕಚ್ಚಲ್ಲ. ಹೋಗ್. ಏ ಶಿವು, ಬರೋ. ಏನ್ ಗುರಾಯಿಸ್ತೀಯ? ಈಗ ನಿನಗೆ ಸಂತೋಷ ಆಯ್ತಾ? ಯಾಕೋ ನಮ್ಮ ಹೊಟ್ಟೆ ಉರಿಸ್ತೀಯ? ನಾನೇನ್ ಮಾಡ್ದೆ? ಸಾಕು ಮುಚ್ಚ ಬಾಯಿ. ನೀನ್ ಈ ಊರಲ್ಲಿ ಇರೋವರೆಗೂ ನಾವು ನೆಮ್ಮದಿಯಾಗಿ ಬಾಳಕ್ಕಾಗಲ್ಲಪ್ಪ. ನಡಿ ಒಳಗಡೆ. ದುಡ್ಡಿರೋ ಮನೆ ಅಂದಿದ ತಕ್ಷಣ ಹೆಣ್ಮಕ್ಳನ್ನ ಕೂಡ ಕಲಿಯುತ್ತಾರೆ. ಆಮೇಲೆ ಗೊತ್ತಿಲ್ಲ ಸೀಮೆಣ್ಣಾಗ ಸುಡ ಕೇಸು. ಗೌರಿ, ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ, ದೇವಸ್ಥಾನ ತಗೊಂಡ್ಬಿಡು, ನಾನೇ ನಿಂಗೆ ತಾಳಿ ಕಟ್ಟೋದು. ಏನಾಯ್ತಕ್ಕ? ನೀನ್ ಮಲ್ಕೋ. ಕೃಷ್ಣ ವಾಸುದೇವ ಕಾಪಾಡಪ್ಪ. ಯಾರು? ಗೌರಿ 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 ಗೌರಿ. ಅಯ್ಯೋ, ಜಾನಕಿ, ಏನ್ರಿ? ಗೌರಿ ದೇವಸ್ಥಾನದಲ್ಲಿ ವಿಷಯ ತಗೊಂಡ್ಬಿಟ್ಟು. ಜಾನಕಿ, ಗೌರಿ, 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 ಯಾಕೆ ಹೀಗೆ ಮಾಡ್ಕೊಂಡ್ಬಿಟ್ಟೆ? ಮಾವ, ನೀನ್ ಚೆನ್ನಾಗಿರ್ಬೇಕು. ಅದಕ್ಕೆ ಆ ಜಮೀನ್ದಾರ ನನ್ನ ಏನ್ ಮಾಡ್ಬಿಡ್ತಾನೋ ಅನ್ನೋ ಬೈಕೆ ಈ ರೀತಿ ವಿಷ ಕುಡಿದ್ಬಿಟ್ಟಿಲ್ಲ. ನೀನ್ ಸತ್ರೆ ನಾನ್ ಬದುಕಿದ್ದು ಏನೇ ಪ್ರಯೋಜನ? ಬಿಡ್ತು ಅನ್ನ ಮಾವ. ಮಾವ, ನೀ 100 ಕಾಲ ಬದುಕಿರ್ಬೇಕು ಮಾವ. ಗೌರಿ, ಮಾವ, ನಂದೊಂದು ಕೊನೆ ಆಸೆ ನೆರವೇರಿಸ್ಕೊಡ್ತೀಯ ಮಾವ. ಹೇಳು ಗೌರಿ, ನಾನೇನ್ ಮಾಡ್ಬೇಕು ಹೇಳು. ಮಾವ, ನಾನ್ ಸಾಯೋಕ್ ಮುಂಚೆ ನನ್ ಕುತ್ತಿಗೆಗೆ ತಾಳಿ ಕಟ್ಟು ಮಾವ.
ಇಲ್ಲ ಗೌರಿ, ನಾನು ನಿನ್ ಸಾಯೋದಕ್ಕೆ ಬಿಡೋದಿಲ್ಲ. ಡಾಕ್ಟ್ರೇ, ಈ ಸ್ಥಿತಿಯಲ್ಲಿ ಆ ದೇವರೇ ಬಂದ್ರು ಆಕೆನ ಕಾಪಾಡಕ್ ಆಗೋದಿಲ್ಲಪ್ಪ. ಆಕೆ ಕೊನೆ ಆಸೆನ ನಡೆಸ್ಕೊಡಪ್ಪ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ವಂದೇ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮಾವ ಇದ್ದ ಮನೆ ಸ್ವಲ್ಪ ಆಸ್ತಿನೆಲ್ಲ ಮಾರ್ಬಿಟ್ಟು ನಮ್ಮ ಅಕ್ಕನ ಸಮಾಧಿನ ದೇವಸ್ಥಾನ ಥರ ಕಟ್ಸಿ ಇಲ್ಲೇ 24 ಗಂಟೆ ಕಾಲ ಕೂತಿರ್ತಿದ್ರು. ಹೀಗೆ ದಿನ ಕಳೀತಿರ್ಬೇಕಾದ್ರೆ ಮಿಲ್ಟ್ರಿಯಿಂದ ಕರೆ ಬಂತು. ಆಮೇಲೆ ಊರು ಬಿಟ್ಟು ಹೋಗೋವಾಗ, ಮಾವ ಇನ್ನು ಎಷ್ಟೊತ್ತು ಅಂತ ಕಾಯ್ತೀರಾ? ಯಾವ್ದಾದ್ರು ಬಸ್ಸೋ ಲಾರಿನೋ ಬಂದ್ರೆ ನಾವು ಹೋಗ್ತೀನಿ, ನೀವು ಹೋಗಿ ಮನೆಗೆ. ಮಾವ ಮತ್ತೆ ಊರಿಗೆ ಯಾವಾಗ ಬರ್ತೀಯ ಮಾವ? ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ದಾಗ ಖಂಡಿತ ಮತ್ತೆ ಬರ್ತೀನಿ. ಮಾವ ವ್ಯಾನ್ ಬಂತು, ನಾನು ಬರ್ತೀನಿ. ಬರ್ತೀನಿ. ಏನಮ್ಮ ನಿಮ್ಮ ಮಾವನ್ ಮಿಲ್ಟ್ರಿ ಕಳಿಸ್ಕೊಟ್ಯಾ? ಏನ್ ರಂಗಯ್ಯ, ನಿನ್ನ ಮಗಳು ಗೌರಿ ನನ್ನ ಮಗನ್ ಮದುವೆ ಆಗದೆ ಸುತ್ತ ಹಳ್ಳಿಯವ್ರ ಮುಂದೆ ವಿಷ ಕುಡ್ದು ಸತ್ತು ನನಗೆ, ನನ್ನ ಮನೆಗೆ, ನನ್ನ ಮನೆತನಕ್ಕೆ ಅವಮಾನ ಮಾಡಿದ್ಲಲ್ಲ? ಟೋಟಲಿ ಸೇಡಿಗೆ ಸೇಡ್ ತೀರ್ಸ್ಕೊಳ್ಳೋದ್ರೆ ನಮ್ಮ ಅಪ್ಪಾಜಿ ಜಾಯಮಾನ. ಹಾಗಂತ ನೀನ್ ದೊಡ್ಡ ಮಗಳು ಸತ್ತೋದ್ಲಲ್ಲ, ಅವಳ ತರನೇ ಇರೋ ಈ ನಿನ್ ಚಿಕ್ಕ ಮಗಳಿಗೆ ತಾಳಿ ಕಟ್ಸಕ್ಕೆ ನಮ್ಮಪ್ಪ ನಾನು ನಿಲ್ಲಿ ಕರ್ಕೊಂಬರ್ಲಿಲ್ಲ. ವಾಟ್ ಡ್ಯಾಡ್? ನಿಜ, ನಿಂತವನಲ್ಲ ನಮ್ಮ ಆಳು ಸಾರಾಯ್ ಸಂಕ್ರಿ, ಅವನ್ ಎಂಟ್ರಾಗ್ ಬರ್ಬೇಕು ನಿನ್ನ 2ನೇ ಮಗಳು. ಜಮೀನ್ದಾರ್ರೆ, ಇದು ನ್ಯಾಯ ಅಲ್ಲ. ಏನೋ ಕೆಟ್ಟಗಳಿಗೆ ನಡೆದೋಯ್ತು, ಎಲ್ಲ ಮರೆತು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನೋಡಿ, ದುಡುಕಿ ಮಗಳನ್ನ ಕಳ್ಕೊಂಡ್ವಿ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ, ಇವಳು ನಮ್ಮಿಂದ ದೂರ ಮಾಡಬೇಡಿ. ಈ ಇಂಡಿಪೆಂಡೆಂಟ್ MLA ಆಡಿದ್ದೇ ಮಾತು. ಹುಡುಗಿ, ಈ ಸಾರಾಯ್ ಸಂಕ್ರಿನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ನಿಮ್ ಮನೆನೇ ಸ್ಮಶಾನ ಮಾಡ್ಬಿಡ್ತೀನಿ. ಹುಷಾ. ಈಗ ಹೇಳಿ, ಈಗ್ಲೂ ನೀವು ನನ್ನ ಪ್ರೀತಿಸ್ತೀರಾ? ನನ್ ಕೊಳ್ಳಿ ತಾಳಿ ಕಟ್ತೀರಾ? ಸೀತಾ, ಸಲೀಂ ಅನಾರ್ಕಲಿ, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಪ್ರೀತಿಸಿ ಸತ್ರು ಅಂತ ಯಾರಾದ್ರೂ ಪ್ರೀತಿ ಮಾಡೋದ್ ಬಿಟ್ರ? ನನಗೆ ಪ್ರೀತಿಸೋದು ಗೊತ್ತು, ಪ್ರೀತಿಸ್ದೋಳ್ನ ಮದ್ವೆ ಆಗಿ ಬದುಕೋದು ಗೊತ್ತು. ಅಷ್ಟೇ ಹೊರತು ನಿನ್ನನ್ನು ಮಾತ್ರ ಬಿಡಲ್ಲ. ಸೀತಾ, ನಿನಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ನನಗಾಗಿ ನೀವು ಸಾಯೋದು ನನಗಿಷ್ಟ ಇಲ್ಲ ರವಿ. ದಯವಿಟ್ಟು ನನ್ನನ್ನು ಮರ್ತ್ಬಿಟ್ಟು ಊರಿಗೆ ಹೊರಟೋಗಿ. ಸಾಧ್ಯ ಇಲ್ಲ. ಏನೇ ಆಗ್ಲಿ, ಯಾರೇ ಅಡ್ಡ ಬರ್ಲಿ, ನಿಮ್ಮ ಅಕ್ಕನ ಸಮಾಧಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ ಕೊರಳಿಗೆ ನಾನೇ ತಾಳಿ ಕಟ್ಟೋದು. ಇದೇ ನಾನು ಮಾಡ್ತಿರೋ ಪ್ರಮಾಣ. ನಾಟಕದ ದಿನ ಹತ್ರ ಬರ್ತಾ ಇದೆ ಕಣಯ್ಯ. ಬರ್ಲಿ ಬಿಡಿ ಮೇಷ್ಟ್ರೆ. ನೀನು ರಾಜ್ಕುಮಾರ, ನಾನ್ ರಾಜ್ಕುಮಾರ. ನೀನು ರಾಜ್ಕುಮಾರಿ. ಯಾಕೆ ನಿಲ್ಬೇಡ ಕಣೆ, ನಾಟಕ ದಿವಸ ಸ್ವಲ್ಪ ಇರ್ಲಿ. ನೀವಿಬ್ರು ಈಗ ಉದ್ಯಾನವನಕ್ಕೆ ಬಂದಿದ್ದೀರಿ. ಪಾತ್ರ ಅರ್ಥ ಮಾಡ್ಕೊಂಡು ಆಳಕ್ ಹೋಗ್ಬೇಕು ಕಣಯ್ಯ. ಆಳ ಅಂದ್ರೆ ಎಷ್ಟು ಅಡಿ ಹೋಗ್ಬೇಕು ಮೇಷ್ಟ್ರೆ? ಒಂದು 200 ಅಡಿ ಹೋಗು. ಮುಂಡೆ ಪಾತ್ರ ಅರ್ಥ ಮಾಡ್ಕೊಂಡು ಲೀನವಾಗಿ ಆಳಕ್ ಹೋಗಯ್ಯ ಅಂದ್ರೆ ಅಡಿಗಳಂತೆ, ಅಡಿಗಳು. ಆಳ ಅಂದ್ರೆ ಒಳಗಡೆ ಬರ್ಕೋಬೇಕು. ಗೊತ್ತಾಯ್ತು ಗೊತ್ತಾಯ್ತು. ಶುರು ಮಾಡುವ. ಸಖಿಯೇ ಸಖಿಯೇ ಏನಿದು ನಿನ್ನವ್ವನ? ಅಲ್ಲ ಕಣಯ್ಯ, ಇನ್ನೊಂದ್ ಸರ್ತಿ ಹೇಳ್ತೀನಿ ನೋಡು. ಸಖಿಯೇ ಸಖಿಯೇ ಏನಿ ನವ್ವನ? ಅಯ್ಯೋ ಅಲ್ಲಯ್ಯ, ಅದೇ ನಿನ್ನವ್ವನ, ನಿನ್ನವ್ವನ. ಛೇ, ಅಲ್ರೋ, ಆ ರವಿ ಬರಲ್ಲ, ಈ ಹಾಳಾದ ಮ್ಯಾನೇಜರ್ ಕುಡಿಯಕ್ ಕೊಡಲ್ಲ. ಎಷ್ಟು ದಿವಸ ಅಂತ ಹೀಗಿರೋದು? ಅಲ್ಲ, ಇಷ್ಟು ದಿನ ಅವ್ನು ಹಳ್ಳಿಲಿರಕ್ ಸಾಧ್ಯನಾ? ನನಗೂ ಅದೇ ಕಣ ಆಶ್ಚರ್ಯ. ನಾವ್ ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣ್ರೋ. ಏನ್ರೋ, ಅವ್ರ ಡ್ಯಾಡಿಗೆ ಒಂದ್ ಮಾತು ಕೇಳಿ ಹಳ್ಳಿಗೆ ಹೋಗ್ ಬಂದ್ರೆ ಕರೆಕ್ಟ್ ಐಡಿಯಾ. ಹೌದೌದು. ಪ್ರಿಯ ಸಮಯ ಮೃದು ಸಮಯ, ಪ್ರಿಯ ಸಮಯ ಮೃದು ಸಮಯ, ಕನಸು ಕನಸು ಮೆರೆದ ಹಾಗೆ ಪುಳಕ,
ಸೊಗಸು ವಯಸ್ಸು ಬೆರೆತ ಮೇಲೆ ಸನಿಹ ಪ್ರಿಯ ಸಮಯ ಮೃದು ಸಮಯ. ಏನ್ ಹಂಗ್ ನೋಡ್ತಾ ಇದೀಯಾ? ಒಳ್ಳೆ ಹೊಸ್ದಾಗ್ ನೋಡೋರ್ತಾರ. ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಊಟ ತಿಂಡಿ ಏನು ಬೇಕು ಅನ್ಸಲ್ಲ ಸೀತಾ. ನನ್ನ ನೀನು ಅಷ್ಟೊಂದು ಪ್ರೀತಿಸ್ತೀಯಾ? ಎಷ್ಟು? ಎಷ್ಟೊಂದು ಅಂದ್ರೆ ತುಂಬಿ ಕೊಟ್ಟ ನಮ್ಮ ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲೇ ನಗುವಲ್ಲೇ ಅಂದ ತುಂಬಿ ಕೊಟ್ಟ ನಮ್ಮ. ಎದುರಲ್ಲಿ ಅವಳು ಮಾತಾಡಳು ಮನಸ್ಸಲ್ಲಿ ಹಾಡು ಕೇಳೆಂದಳು. ಅಧರಾಧರ ಮಧುರ ಮಧುರ ನಾನೀಗ ನಿನಗೆಂದಳು. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲೇ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲೇ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಹುಣ್ಣಿಮೆ ಚಂದ್ರ ಹಾಡುತ್ತಿದ್ದ ತನ್ನ ಜೊತೆ ನನ್ನ ಕೂಗಿರ. ಹತ್ತಿರ ಹೋದರೆ ಅಲ್ಲಿ ಅವನಿಲ್ಲ ನಗುನಲ್ಲೇ ಎದೆ ಸೇರಿರ. ಎಲ್ಲೋ ಅವಳ ಕಂಡ ನೆನಪು ಯಾರೇ ಚೆಲುವೆ ಎಂದೆನು. ನನ್ನ ಚೆಲುವು ಕಂಡವನಿಗೆ ರಾಣಿ ಎಂದಳು. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲೇ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಚಂದವಳ್ಳಿ ತೋಟದಲ್ಲಿ ಚಂದಮಾಮನಲ್ಲೇ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಕಂಪು ತಾನಾಗಳು ಸುಖದ ನಿದಿರೆಯಲ್ಲಿ ಮುಳುಗಿದ್ದೆ. ಕಣ್ಣು ಕಟ್ಟೋ ಕನಸಾಗಳು ಅದೇ ಕನಸು ತುಂಬಿದಾಗ ಎಲ್ಲಿ ಹೃದಯ ಎಂದಳು. ಹೃದಯ ನೀನೆ ಎನ್ನುವಾಗ ಆಹಾ ಎಂದಳು. ಎಲ್ಲಿ ಹೋದಳು. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲಿ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಅಲ್ಲಿ ನಗುವಲ್ಲಿ ಅಂದ ತುಂಬಿ ಕೊಟ್ಟ ನಮ್ಮ. ಎದುರಲಿ ಅವಳು ಮಾತಾಡಳು ಮನಸ್ಸಲ್ಲಿ ಹಾಡು ಕೇಳೆಂದಳು. ಅಧರಾಧರ ಮಧುರ ಮಧುರ ನಾನೀಗ ನಿನಗೆಂದಳು. ಚಂದವಳ್ಳಿ ತೋಟ
ತೋಟದಲ್ಲಿ ಚಂದಮಾಮ ನಲ್ಲೆ ನಗುವಲ್ಲಿ ಅಂದ ತುಂಬಿಕೊಟ್ಟ ನಮ್ಮ ಚಂದವಳ್ಳಿ ತೋಟದಲ್ಲಿ ಚಂದಮಾಮ ನಲ್ಲೆ ನಗುವಲ್ಲಿ ಅಂದ ತುಂಬಿಕೊಟ್ಟ ನಮ್ಮ ತಲೆಗೆ ಹಾಕೋ ಎಣ್ಣೆಗೂ ಅಡಿಗೆ ಮಾಡೋ ಎಣ್ಣೆಗೂ ಕಲ್ಬೆರಕೆ ಐತೆ ಅಂದ್ರೆ ಕುಡಿಯೋ ಸರ ಎಲ್ಲೋ ಕಲ್ಬೆರಕೆ ಐತಲ್ಲ ಕಿಕ್ಕೆ ಎತ್ತಕಿಲ್ಲ. ನಂಗೂ ಹಂಗೆ. ಓ ಎಲ್ಲಾರು ನಮಸ್ಕಾರ ಕಣಪ್ಪ. ಓಹೋ ಡಾಕ್ಟ್ರು ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಪ್ಪ ಶಂಕರು? ಏನಿದೆ ಡಾಕ್ಟ್ರೆ, ನೀವಿಲ್ಲಿ ಯಾರಿಗ ಔಷಧಿ ಕೊಡಕ್ ಬಂದ್ರಿ? ನನಗೆ ಔಷಧಿ ತಗೊಳಕ್ ಬಂದಪ್ಪ. ನಿಮಗೆ ಔಷಧಿ ಕೊಡೋ ಡಾಕ್ಟ್ರು ಇಲ್ಲಿ ಯಾರು ಅವ್ರೆ? ಇಲ್ವಾ ನಮ್ ತಿಮ್ಮ? ಕೊಡಪ್ಪ ಒಂದ್ ಕೊಡ್ರ. ಏ ತಿಮ್ಮ ಬೇಗ ತತ್ರಲ್ಲ. ಡಾಕ್ಟ್ರದು ಫಸ್ಟ್ ರೌಂಡ್ ಅಂತ ಕಾಣುತ್ತೆ. ಓ ತಗೊಳ್ಳಿ. ಶಂಕರು ಸರ್ವರೋಗಾನಿಕೆ ಸಾರಾಯಿ ಮದ್ದು ಕಣಪ್ಪ. ಅದಕ್ಕೆ ಡಾಕ್ಟ್ರೆ ನಾನು ಫುಲ್ ಟೈಮ್ ಕೊಡುತ್ತಾನೆ ಇರೋದು. ಏ ತಿಮ್ಮ ಇದ್ದದ್ ಕೊಟ್ರ ತತ್ರಲ್ಲ. ಶಂಕರು ಸರಾಯಿ ಸಾಗನಿವಾಡು ಸಿಂಗಾರಿ ಕೊಡುಗು ಬಂಗಿ ಸಾಗನಿವಾಡು ಬಂಗಾರಿ ಕೊಡುಗು ಸಿಗರೇಟ್ ಸಾಗನಿವಾಡು ಸುಂದರಮ್ಮ ಕೊಡುಗು ಬೀಡಿ ಸಾಗನಿವಾಡು ಟಾಟಾ ಬಿರ್ಲಾ ಕೊಡುಗು ಏವಿ ಸಾಗನಿವಾಡು ಎರ್ರಿ ಮುಂಡ ಕೊಡುಗು. ಡಾಕ್ಟ್ರೆ ಅದ್ರಲಿ ಹೆಂಗವಳೆ ನನ್ನ ಹೆಂಡ್ರು? ಅದೇ ಅವಳಪ್ಪ ನಿನ್ನೆಂಡ್ರು. ಈಗ ಹೊಲ್ತಿದ್ರು ಮುಂದಕ್ಕೆ ಆಗೋಳು. ಅದೇ ಸೀತಾ. ಸೀತಾ ಸೀತಾ ಅಂತ ನೀನ್ ಇಲ್ಲಿ ಸಾರಾಯಿ ಕುಡ್ಕೊಂಡು ಕುಂತಿರೋ, ನೀನ್ ಗೋತಾ ಹೊಡಿತೀಯ ಅಷ್ಟೇ, ಸೀತೆ ಅಂತೂ ನಿನ್ ಸಿಗಾಕಿಲ್ಲ. ಏನಂದ್ರಿ ಡಾಕ್ಟ್ರೆ? ಏನಪ್ಪ ಆ ಪಟ್ನ ಹುಡುಗ ಅವಳ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡ್ಬಿಟ್ಟಾನೆ ಮದುವೆ ಮಾಡ್ಕೊಂತೀನಿ. ಡಾಕ್ಟ್ರೆ ಇಲ್ಲೇನ್ ಕಿಸಿದ್ಯಾ ಕಣೆ? ಅಲ್ಲೋಗ್ ಕಿಸಿ ಬಗೆ. ನಡೀಲ ಎಲ್ಲ ಹೋಗವ. ರವಿ, ನನ್ಗೊಂದೇ ಒಂದು ಅನುಮಾನ. ಏನು ಅನುಮಾನನ? ಏನದು? ಒಂದ್ ವೇಳೆ ನಿಮ್ಮಪ್ಪ ನಮ್ಮ ಮದ್ವೆಗೆ ಒಪ್ತೇ ಇದ್ರೆ? ನಮ್ಮಪ್ಪ ಏನು, ಆ ದೇವ್ರೆ ಅಡ್ಡ ಬಂದ್ರು ಈ ಮದ್ವೆ ನಡೆದೇ ನಡೆಯುತ್ತೆ. ರವಿ, ಸೀತಾ. ಏಯ್ ಸೀತಾ, ಎಷ್ಟೇ ಧೈರ್ಯ ನಿನ್ಗೆ? ಯಾವನಿಂದನೇ ಹೋಗ್ತೀಯಾ? ಯಾರು ನೀನು? ನಾನು ಯಾರ? ನನ್ನ ಹೆಂಡ್ರಾಗ ಇವಳನ್ನ ಕೇಳು, ಹೇಳ್ತಾಳೆ. ಓಹೋ, ನೀನೇನಾ ಲೋಫರ್ ಸಾರಾಯ್ ಸಂಕ್ರಿ? ನೀನ್ ಒಬ್ಬಿಟ್ರೆ ಅವಳು ಒಬ್ಬೇಕಲ್ಲ. ವಾ, ಕೋಳಿ ಕೇಳಿ ಮಸಾಲೆ ಹರಿತಾರ? ನಮ್ ಜಮೀನ್ದಾರ ಹೇಳೋನೆ ಇವಳು ಗಂಡ ನಾನೇ, ನನ್ನ ಹೆಂಡ್ರು ಇವಳೆ ಅಂತ. ಬಾರೆ
ಶಾಸ್ತ್ರಿಗಳೇ, ನನ್ನ ಸೀತಾ ಲಗ್ನ ಪತ್ರಿಕೆ ಬರ್ಸೋಕ್ ದಿನ ಯಾವತ್ತು ಚೆನ್ನಾಗಿದೆ ಅಂತ ನೋಡಿ ಹೇಳಿ. ಹಾ ಹೇಳ್ತೀನಪ್ಪ. ರವಿ ಸೀತಾ ನೋಡಪ್ಪ, 12ನೇ ತಾರೀಕು 11 ಗಂಟೆಗೆ ಲಗ್ನ ಪತ್ರಿಕೆಗೆ ಬಹಳ ಶುಭವಾಗಿದೆ. 14ನೇ ತಾರೀಕು ಭವ್ಯವಾದಂತ ಮುಹೂರ್ತ. ಏಯ್, ಕೇಳಿಸ್ಕೊಂಡೇನೋ? ಲಗ್ನ ಪತ್ರಿಕೆ ಬರ್ಸೋ ದಿನಾನ, ಮುಹೂರ್ತದ ದಿನಾನ? ನಿನ್ ಜಮೀನ್ದಾರ್ನಿಗೆ ಹೋಗಿ ಹೇಳೋ, ತಾಕತ್ತು ಅನ್ನೋದಿದ್ರೆ ಬಂದು ಮದ್ವೆ ನಿಲ್ಲಿಸ್ಲಿ. ಏನು ಹಂಗನ್ನ? ಹೌದು ತಣೆ. ಆಫ್ಟರ್ ಆಲ್ ಬಚ್ಚ ಅವನ್ ಲಗ್ನ ಇಟ್ಟಿರೋದು ಸೀತಾ ಕೊರಳಕ್ಕೆ ತಾಳಿ ಕಟ್ಟೋದಕ್ಕಲ್ಲ, ಅವನ್ ಕತ್ತು ನನಗ್ ಕೊಡೋಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ದಯವಿಟ್ಟು ನನ್ನ ರವಿಗೆ ಏನು ಮಾಡಬೇಡಿ. ಏನೆಲೆ ಅಡ್ನಾಡಿ, ಪೇಟೆ ಅವನ್ ಬೇಕಾ ನಿನ್ಗೆ? ಈ ಇಂಡಿಪೆಂಡೆಂಟ್ MLA ಸುತ್ತಳ್ಳಿ ಜಮೀನ್ದಾರ್ ಮಾತನ್ನ ಕಾಲ್ಕಸ ಮಾಡ್ಬಿಟ್ಯಾ ನೀನು? ಲೇ, ಅವನೆಲ್ಲೇ ಇದ್ರು ಅವನ್ ತಲೆ ಚಚ್ಚಿ ಗೋರಿ ಮಾಡಿ ಅದ್ರ ಮೇಲ್ ನಿಲ್ಸಿ ನಿನಗೆ ತಾಳಿ ಕಟ್ಟಿಸ್ತೀನಿ. ಅವ್ರಿಗೇನು ಮಾಡಬೇಡಿ, ಅವ್ರದ್ದೇನು ತಪ್ಪಿಲ್ಲ. 2 ಕೈ ಸೇರಿದ್ರೇನೆ ಚಪ್ಪಾಳೆ ಕಣೆ. ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ, ನನ್ಗೆ ಅನ್ಯಾಯ ಮಾಡಬೇಡಿ. ಈ ಊರಲ್ಲಿ ನಾನು ಮಾಡಿದ್ದೆ ನ್ಯಾಯ, ಆಡಿದ್ದೆ ಶಾಸನ. ಏ ಶಂಕರ, ಕಟ್ಲಾ ತಾಳಿನ. ನನ್ಗೆ ಅನ್ಯಾಯ ಮಾಡಬೇಡಿ. ಸಾಂಬಾ ನನ್ನ ಸೀತನ್ಗೆ ತಾಳಿ ಕಟ್ಸೋಷ್ಟು ಧೈರ್ಯನ ನಿಮ್ಗೆ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಹೊರಟೋಗಿ ಇಲ್ಲಿಂದ. ಸಾವು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದೆ ಸಾಂಬಾ. ರವಿ, ರವಿ, ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ? ನನಗೇನಾಗಿದೆ? ನೀನ್ ಯಾಕೆ ಬಂದೆ ಇಷ್ಟೊತ್ನಲ್ಲಿ? ನೀನ್ ಇಲ್ಲೇ ಇದ್ರೆ ನಿನ್ ಜೀವಕ್ಕೆ ಆಪತ್ತು ರವಿ. ನಿಂದಮ್ಮಯ್ಯ ಅಂತೀನಿ. ನೀನ್ ಈಗ್ಲೇ ಈ ಕ್ಷಣನೇ ಈ ಊರ್ ಬಿಟ್ಟು ಹೊರಟೋಗು ರವಿ, ಹೊರಟೋಗು ರವಿ, ಹೊರಟೋಗು ರವಿ. ಸರಿ ಸೀತಾ, ನೀನ್ ಪ್ರೀತಿಸಿದ್ ಸುಳ್ಳು ಅಂತ ಒಂದು ಮಾತು ಹೇಳ್ಬಿಡು, ಹೊರಟೋಗ್ತೀನಿ. ಒಂದ್ಸಲ ಯಾಕೆ, 100 ಸಲ ಹೇಳ್ತೀನಿ, ಸುಳ್ಳು ಸುಳ್ಳು ಸುಳ್ಳು. ರವಿ, ಸೀತಾ, ಸೀತಾ, ನಾನು ಕ್ಷಮಿಸ್ಬಿಡು ಸೀತಾ. ಆವೇಶದಲ್ಲಿ ನನ್ನನ್ನು ನಾನೇ ಮರೆತು ಬಿಟ್ಟೆ. ಸೀತಾ, ಸೀತಾ, ನಿನ್ನ ಪ್ರೀತಿ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಇನ್ನೇನು ಬೇಡ ಸೀತಾ, ಇನ್ನೇನು ಬೇಡ ಸೀತಾ. ಆದ್ರೆ ನನ್ಗೆ ನಿಮ್ ಪ್ರಾಣ ಮುಖ್ಯ ರವಿ. ಆ ಜಮೀನ್ದಾರ ನಮ್ಮನ್ ಏನ್ ಮಾಡ್ತಾನೋ ಅಂತ ಭಯ ಆಗ್ತಾ ಇದೆ ರವಿ. ಹೆದರಿಕೆ ಭಯ ಇರೋರು ಪ್ರೀತಿನೇ ಮಾಡಬಾರ್ದು ಸೀತಾ. ನಿಮ್ಮ ಅಕ್ಕ ಏನೋ ದುಡುಕಿ ವಿಷ ಕುಡಿದ್ಲು, ನಿಮ್ಮ ಮಾವನ ಬಾಳಿಗೂ ಬೆಂಕಿ ಇಟ್ಲು. ಆದ್ರೆ ನಮ್ಮ ಜೀವನದಲ್ಲಿ ಹಾಗಾಗ್ಬಾರ್ದು ಸೀತಾ. ನಾವೀ ಸಮಾಜ, ಜಾತಿ, ಮತ, ಅಂತಸ್ತು, ದಾದಾಗಿರಿ ಎಲ್ಲನೂ ಎದುರಿಸಿ ನಿಲ್ಲೋಣ. ರವಿ, ಹೌದು ಸೀತಾ, ಪ್ರೇಮನೇ ನಿತ್ಯ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ ಅಂತ ಜನರಿಗೆ ಸಾಬೀತ್ ಮಾಡಿ ತೋರಿಸೋಣ. ಆದ್ರೆ ಆ ಧೈರ್ಯ ನನ್ಗಿಲ್ವಲ್ಲ ರವಿ. ನನಗಿದೆ.
ನನ್ನ ಹೆಜ್ಜೆ ಜೊತೆ ನೀನ್ ಹೆಜ್ಜೆ ಇಟ್ರೆ ಸಾಕು, 100 ಆನೆ ಬಲ ಬರುತ್ತೆ. ಆ ಜಮೀನ್ದಾರ ನಮ್ಗೇನು ಮಾಡ್ಲಾರ. ನೀನ್ ಧೈರ್ಯವಾಗಿರು. ನಡಿ, ನೀನ್ ಮನೆಗ್ ಬಿಟ್ಟು ಬರ್ತೀನಿ. ಸೀತಾ, ಬಾರಮ್ಮ ಇಲ್ಲಿ. ನೋಡಮ್ಮ, ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡು ಈ ಹೆತ್ತು ಕರಡು ಬೆಂಕಿಲಿ ಬೇಯ್ತಾ ಇದೆ. ಮತ್ತೆ ನೀನು ಈ ಕರಡು ಬೆಂಕಿ ಇಡಬೇಡಮ್ಮ, ಬೇಡ. ನೋಡಪ್ಪ, ನೀನ್ ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇರೋ ಒಬ್ಬ ಮಗಳನ್ನ ಕಳ್ಕೊಳ್ಳೋದಾಗ್ಲಿ, ಸುತ್ತಳ್ಳಿನ ಎದುರಿಸಿ ಬದುಕೋದಾಗ್ಲಿ ನಮ್ಮಿಂದ ಸಾಧ್ಯ ಇಲ್ಲ. ನಿನ್ನೆ ಜೀವಕ್ಕೆ ಕುತ್ತು ತಂದುಕೊಂಡು ಇಲ್ಲಿ ಹೇಗೆ ಬದುಕ್ತೀಯ? ಹೊರಟೋಗಪ್ಪ ಇಲ್ಲಿಂದ, ಹೊರಟೋಗು. ನಾನಂತ ಹೇಳಿ ಅಲ್ಲ. 12ನೇ ತಾರೀಕು ಲಗ್ನ ಪತ್ರಿಕೆ ಬರ್ಸಿ ಆ ಶಾಸ್ತ್ರಿಗಳಿಡೋ ಮುಹೂರ್ತದಲ್ಲೇ ಇವಳಿಗೆ ತಾಳಿ ಕಟ್ತೀನಿ. ನಾವಿದನ್ನ ನಂಬೋದೇನಪ್ಪ? ಯಾಕೆ? ತಾಳಿ ಕಟ್ಟೋನಾಗಿದ್ರೆ ಈಗ್ಲೇ ಯಾಕೆ ಕಟ್ಟಬಾರ್ದಾಗಿತ್ತು ಅನ್ನೋ ಅನುಮಾನನ? ಕಳ್ಳತನದಲ್ಲಿ ಕತ್ಲಲ್ಲಿ ಮದ್ವೆ ಆಗೋಕೆ ನನಗಿಷ್ಟ ಇಲ್ಲ. ಸುತ್ತ ಹಳ್ಳಿಗೂ ಲಗ್ನ ಪತ್ರಿಕೆ ಹಂಚಿ ಎಲ್ರ ಎದುರಿನಲ್ಲಿ ಇವಳನ್ನ ಮದ್ವೆ ಆಗ್ತೀನಿ. ನನ್ನ ನಂಬಿ. ಇದಕ್ಕೆ ನಿಮ್ಮ ತಂದೆ ಒಪ್ಕೋತಾರೇನಪ್ಪ? ನನ್ನ ಇಷ್ಟನೇ ಅವ್ರಿಷ್ಟ, ನನ್ನ ಸಂತೋಷನೇ ಅವ್ರ ಸಂತೋಷ. ನೋಡಿ, 12ನೇ ತಾರೀಕು 11 ಗಂಟೆಗೆ ಲಗ್ನ ಪತ್ರಿಕೆ ಬರೆಸೋ ವ್ಯವಸ್ಥೆ ಮಾಡಿ. ನಾನು ಬಂದೇ ಬರ್ತೀನಿ. ಈಗ ಇವಳನ್ನ ಕರ್ಕೊಂಡು ಹೋಗಿ. ಅಲ್ಲ, ಅವನ ಹಳ್ಳಿಯಲ್ಲಿ ಇದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂಕಲ್? ನನಗೂ ಅದೇ ಆಶ್ಚರ್ಯ. ಆ ಹಳ್ಳಿಲಿ ಇಷ್ಟು ದಿನ ಅವನು ಹೇಗಿದ್ದಾನೆ ಅಂತ. ನಾವೇ ಒಂದೇನ ಅಲ್ಲಿಗೆ ಹೋಗಿ ಬಂದ್ರೆ? ಬೇಡ ಬೇಡ, ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ಇವತ್ತು ಖಂಡಿತ ಬರ್ತಾನೆ. ಬಂದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ ಅಂಕಲ್. ಓಕೆ, ಬಾಯ್ ಅಂಕಲ್. ಬರ್ತೀವಿ ಅಂಕಲ್. ಓಕೆ, ಬರಲ್ಲ ಅಂಕಲ್. ಸಿ ಯು. ಬಾಯ್. ಇಶೇ ನೆನ್ಸ್ಕೊಂಡ್ರಿ ನಂಗೆ ಯಾಕೋ ದಿಗಲೈತೆ ಚಿಕ್ಕ ಬಿದ್ದಾರ. ದೇವರ ಆಶೀರ್ವಾದ ಇರೋವರೆಗೂ ಯಾರೂ ಭಯ ಪಡ್ಬೇಕಾಗಿಲ್ಲ, ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಹಂಗಾರೆ ಖಂಡಿತ ವಾಪಸ್ ಬರ್ತೀರಾ ಬುದ್ಧಿ? ನಮ್ಮ ಸೀತಾವನ್ನ ಮರೆಯಕ್ಕಿಲ್ಲ ತಾನೆ? ಅವಳು ನನ್ನ ಪ್ರಾಣ ಗಂಗಪ್ಪ. ಅವಳನ್ನು ಮರೆತು ನಾನು ಬದುಕಿರ್ತೀನ? ನಮ್ಮಪ್ಪ ಒಪ್ಲೆ ಬಿಡ್ಲಿ, ನಾನಂತೂ ಬಂದೇ ಬರ್ತೀನಿ. ಅಲ್ಲಿವರೆಗೂ ಅವಳನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕಾದ ಜವಾಬ್ದಾರಿ ನಿಂದು. ಬುದ್ಧಿ ಕಣ್ಣಿನ ರೆಪ್ಪೆಂಗ್ ನೋಡ್ಕೋತೀನಿ ಬುದ್ಧಿ. ಸರಿ ಗಂಗಪ್ಪ, ಬರ್ತೀನಿ. ಆಯ್ತು. ಸೀತಾ, ಎಲ್ಲಿ ನೀನ್ ನೋಡದೆ ಹೋಗ್ತೀನೋ ಅಂತ ಅನುಮಾನ ಆಗಿತ್ತು. ಸದ್ಯ ಈಗ್ಲಾದ್ರೂ ದೇವಿ ದರ್ಶನ ಆಯ್ತಲ್ಲ. ರವಿ, ನನ್ಗೆ ಯಾಕೋ ಭಯ ಆಗ್ತಾ ಇದೆ ರವಿ. ಭಯ? ನೋ ನೋ, 12ನೇ ತಾರೀಕು 11 ಗಂಟೆಗೆ ಹಾಜರ್. ಎಲ್ಲಿ ನಗು ನಗು? ದ್ಯಾಟ್ಸ್ ಗುಡ್. ನಾನಿನ್ ಬರ್ಲಾ ಸೀತಾ? ರವಿ, ಸೀತಾ, ಏನಿದು ಹುಚ್ಚಾಟ? ಇನ್ನು ಎಷ್ಟು ದೂರ ಅಂತ ಓಡ್ ಬರ್ತೀಯಾ? ಯಾಕೆ ಅಳ್ತಾ ಇದೆಯಾ? ನೋಡು, ನಾನು ಬಂದೇ ಬರ್ತೀನಿ. ನಮ್ಮ ಮದುವೆ ನಡೆಯುತ್ತೆ. ಈಗ ನೀನು ಹೋಗು. ನೋಡು, ಮತ್ತೆ ಮತ್ತೆ ನೀನು ಈಗ ಹಿಂದೆ ಬಂದ್ರೆ ನಿನ್ನೂ ಎತ್ತಾಕೊಂಡು ಹೋಗ್ಬೇಕಾಗತ್ತೆ. ನೀನು ಹೋಗು. ಹೋಗು ಪ್ಲೀಸ್. ಹೋಗು ಚಿನ್ನ.
ಹಾಯ್ ರಶ್ಮಿ. ಹಾಯ್ ಮಾವಾ. ರವಿ, ಅಕ್ಕ, ಭಾವ, ಯಾವಾಗ ಬಂದ್ರಿ? ನೀನೇ ಬಂದ್ವಿ. ಚೆನ್ನಾಗಿದ್ಯಪ್ಪ? ಹ್ಮ್. ಹೌ ಆರ್ ಯು ಮಾವಾ? ಫೈನ್. ಹಾ. ಹೌದು, ಡ್ಯಾಡಿ ಎಲ್ಲಿ? ಡ್ಯಾಡಿ, ಡ್ಯಾಡಿ, ಇಷ್ಟು ದಿನ ಆದ್ಮೇಲೆ ಡ್ಯಾಡಿ ಜ್ಞಾಪಕ ಬಂತೇನೋ ನಿನಗೆ? ಡ್ಯಾಡಿ ಚೆನ್ನಾಗಿದ್ದೀರ ತಾನೆ? ಚೆನ್ನಾಗಿದ್ದೀನಲ್ಲೋ. ಮತ್ತೆ ಆ ಟೆಲಿಗ್ರಾಮು? ಸಾಯಂಕಾಲ ಬರ್ತೀನಿ ಅಂತ ಹಳ್ಳಿಗೆ ಹೋದನು, ಸಿಟಿನೇ ಮರೆತು ಹಳ್ಳಿಲೇ ಇದ್ಬಿಟ್ರೆ ಹೇಗೋ? ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಟೆಲಿಗ್ರಾಮ್ ಕೊಟ್ಟೆ. ಅಲ್ವೋ, ಆ ಹಳ್ಳಿಲಿ ಇಷ್ಟು ದಿನ ಹೇಗಿದ್ದೋ? ಹಳ್ಳಿನ ಅದು ಸ್ವರ್ಗ, ಹೆವನ್. ಇಷ್ಟು ದಿನ ಟೈಮ್ ಪಾಸ್ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಡ್ಯಾಡಿ. ಅಪ್ಪ ಟೆಲಿಗ್ರಾಮ್ ಕೊಡದೇ ಇದ್ದಿದ್ರೆ ನೀ ಹಳ್ಳಿ ಬಿಟ್ಟು ಬರ್ತಾನೆ ಇರಿಲ್ಲ ಅನ್ನೋ. ನೆವರ್. ಸರಿ ಸರಿ, ನೀನು ಹೋಗಿ ಎಷ್ಟು ತಗೋ, ನಿನ್ನ ಹತ್ರ ನಾನು ಪರ್ಸನಲ್ ಆಗಿ ಮಾತಾಡಬೇಕು. ಡ್ಯಾಡಿ, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಬರ್ತೀನಿ. ಪ್ರಿಯ ಪ್ರಿಯ ಕನಸುಗಳ ಸುಂದರಿ, ಪ್ರಿಯ ಪ್ರಿಯ ಕನಸುಗಳ ಸುಂದರಿ, ಪ್ರಿಯ ಶೃಂಗಾರ ರಾತ್ರಿಯಲಿ ಕಾವ್ಯ ಚಹರೆ ಪ್ರೇಮ ಪಹರೆ, ಪ್ರೇಮದೊಳಗೆ ಮೌನ ಚತುರೆ, ಸವಿ ಸವಿ ಸನಿಹದಲ್ಲಿ ಪ್ರಿಯ ಪ್ರಿಯ ನುಡಿಸುವೆಯ ಬಾಸುರಿ, ಪ್ರಿಯ ಪ್ರಿಯ ನುಡಿಸುವೆಯ ಬಾಸುರಿ, ಪ್ರಿಯ ಕಲ್ಯಾಣ ಕಾಲದಲ್ಲಿ. ಮೇಘಗಳಲ್ಲಿ ಧಿರ ಧಿರನ, ನಾದಗಳಲ್ಲಿ ಹೊಂದಿರಣ, ಚೈತ್ರ ಋತುವ ಎದೆಯೊಳಗೆ ಪ್ರೇಮ ರಥದ ಸಹಚಲನ. ಓಡಿ ಓಡಿ ಪ್ರೇಮಾಶ್ವ ಮರೆತೇನಲ್ಲ ಈ ವಿಶ್ವ. ಅವನ ಕಳೆದರೆ ಬರುವ ಸಿಹಿ ಸುರಿ ಇದುವೇ ಎನ್ನಬಹುದೇ. ಪ್ರಿಯ ಪ್ರಿಯ ಕನಸುಗಳ ಸುಂದರಿ, ಪ್ರಿಯ ಪ್ರಿಯ ಕನಸುಗಳ ಸುಂದರಿ, ಪ್ರಿಯ ಶೃಂಗಾರ ರಾತ್ರಿಯಲಿ ಸವಿ ಸವಿ ಸರಸದಲ್ಲಿ ಪ್ರಿಯ ಪ್ರಿಯ ನುಡಿಸುವೆಯ ಬಾನ್ಸುರಿ, ಪ್ರಿಯ ಪ್ರಿಯ ನುಡಿಸುವೆಯ ಬಾನ್ಸುರಿ, ಪ್ರಿಯ ಕಲ್ಯಾಣ ಕಾಲದಲ್ಲಿ. ಆಶಯಗಳ ನಡುವೊಳಗೆ ಆಸರೆಗಳ ಸವಿ ನುಡಿಯೋ. ಮೋಹಕಗಳ ಮಡಿಲೊಳಗೆ ಕಾಮನೆಗಳ ಬಿಗಿ ಹಿಡಿಯೋ. ಹಾಡಿ ಹಾಡಿ ಹಗಲಾಯ್ತು, ಇರುಳು ಕಳೆದ ನೆನಪಾಯ್ತು,
ಬೆಳಕು ಹರುಷ ಪಡುತ್ತಿರು ಸುಖವೇ ಎನ್ನಬಹುದೇ ಪ್ರಿಯ ಪ್ರಿಯ ನುಡಿಸುವೆಯ ಬಾನ್ಸುರಿ ಪ್ರಿಯ ಪ್ರಿಯ ನುಡಿಸುವೆಯ ಬಾನ್ಸುರಿ ಪ್ರಿಯ ಕಲ್ಯಾಣ ಕಾಲದಲ್ಲಿ ಕಾವ್ಯ ಚಹರೆ ಪ್ರೇಮ ಪಹರೆ ಪ್ರೇಮದೊಳಗೆ ಮೌನ ಚತುರೆ ಸವಿ ಸವಿ ಸನಿಹರಲಿ ಪ್ರಿಯ ಪ್ರಿಯ ಹೃದಯಗಳ ಸಂಗಮ ಪ್ರಿಯ ಪ್ರಿಯ ಹೃದಯಗಳ ಸಂಗಮ ಪ್ರಿಯ ಸಮೋಹ ಕಾಲದಲ್ಲಿ. ಹಳ್ಳಿಯಿಂದ ನಾನು ಬಂದಿದ್ದು ಹೇಗ್ರೂ ಗೊತ್ತಾಯ್ತು? ಡ್ಯಾಡಿ ಹೇಳಿದ್ರಾ? ಸರಿ, ಈಗ ಅಲ್ಲಿಗೆ ಹೊರಟಿದ್ದೀನಿ, ಈಗ ಬರ್ತೀನಿ, ಬಾಯ್. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮೈ ಸನ್. ಅದೇನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ? ನೀನೇನೋ ಪರ್ಸನಲ್ ಅಂತಿದ್ದೆ. ಎಲ್ಡರ್ಸ್ ಫಸ್ಟ್. ನಿಮ್ಮ ಅಕ್ಕ ಭಾವ ಬಂದಿದ್ದಾರೆ, ರಶ್ಮಿ ಮದುವೆ ವಿಷಯ ಮಾತಾಡ್ಬೇಕಂತೆ. ರಶ್ಮಿ ಮದುವೆ ವಿಚಾರ? ಅದಕ್ಕೆ ನಾನೇನ್ ಮಾಡ್ಲಿ? ಮದುವೆ ಗಂಡು ನೀನೇ ಹೀಗಂದ್ರಿ ಹೇಗೋ? ಸಾರಿ ಡ್ಯಾಡ್, ಐ ಹ್ಯಾವ್ ಡನ್ ಎ ಮಿಸ್ಟೇಕ್. ಹಳ್ಳಿಲಿ ನಾನೊಂದು ಹುಡುಗಿನ ಪ್ರೀತಿಸಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದೀನಿ. ನನ್ನನ್ನೇ ಫೂಲ್ ಮಾಡ್ತಿದ್ಯೇನೋ? ನೋ ಡ್ಯಾಡ್, ಐ ಆಮ್ ಸೀರಿಯಸ್. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀವು ನಡೆಯೋಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಆ ಹುಡುಗಿಗೆ ಮಾತು ಕೊಟ್ಟಿದ್ದೀನಿ. ನಾನು ಮದುವೆ ಆಗೋದಾದ್ರೆ ಅವಳನ್ನೇ ಡ್ಯಾಡಿ. ಕಮಾನ್. ಹೇಳೋ, ಅವ್ರು ಏನು ಉತ್ತರ ಹೇಳ್ತೆ ಹೇಳು. ಈ ಸಂಬಂಧ ಬೇಡ ಅಂತ ಹೇಳಿ ನನಗ್ ತವ್ರ ಮನೇನೆ ಇಲ್ದಾಗ ಮಾಡ್ಬೇಡ ರವಿ. ಬೇಡ ರವಿ, ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ, ನಮ್ ನಂಬಿಕೆ ಸುಳ್ಳು ಮಾಡ್ಬೇಡಪ್ಪ. ಅಕ್ಕ, ಭಾವ, ಇದೊಂದು ವಿಚಾರದಲ್ಲಿ ನಾನು ಕ್ಷಮಿಸ್ಬಿಡಿ. ಬಲವಂತದ ಮದುವೆಯಲ್ಲಿ ನೆಮ್ಮದಿ ಇರಲ್ಲ. ನಾನು ಪ್ರೀತಿ ಮಾಡಿದ ವಿಚಾರನ ನಿಮ್ಮೆಲ್ರಿಗೂ ತಿಳಿಸಿ ನಿಮ್ಮ ಒಪ್ಪಿಗೆ ಪಡೆದು ಹೋಗೋಣ ಅಂತ ಬಂದೆ. ಓಹೋ, ನಿನ್ನಿಷ್ಟಕ್ಕೆ ನೀನು ಒಪ್ಪಿಗೆ ಕೊಟ್ಟು ನಮ್ಮ ಒಪ್ಪಿಗೆ ಕೆಳಗೆ ಬಂದಿದ್ಯಾ? ಯಾರೋ ಹುಡುಗಿ? ಸೀತಾ ಅಂತ, ತುಂಬಾ ಒಳ್ಳೆ ಹುಡುಗಿ. ನನ್ನ ಮೊಮ್ಮಗಳು ಏನಾಗಿದ್ದಾಳೋ? ಹಾಗಲ್ಲ ಡ್ಯಾಡ್. ರವಿ, ಏನೋ ಇದು ಅನ್ಯಾಯ. ತಾಯಿಲು ತಬ್ಲಿ ಆದ್ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿ ಸಲಹದೆ, ಇದಕ್ ನೀನ್ ಕೊಡೋ ಪ್ರತಿಫಲ ಇದೇನೋ? ಮಮ್ಮಿ, ಇದೇನೋ? ಇದೇ ನಿನ್ ಕೊನೆ ನಿರ್ಧಾರ ಏನೋ? ಹೌದು ಡ್ಯಾಡ್, ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ನಾನು ಇವ್ರಿಗೆ ಮಾತು ಕೊಟ್ಟಿದ್ದೀನಿ. ನೋಡೋ ನೋಡೋ, ನೀನ್ ಪ್ರೀತಿಸಿದ ಹುಡುಗಿ ಇವಳಿಗಿಂತ ಚೆನ್ನಾಗಿದ್ದಾಳೇನೋ, ಓದಿದಾಳೇನೋ, ಶ್ರೀಮಂತಲೇನೋ? ಇಲ್ಲ ಡ್ಯಾಡ್. ಮತ್ತೆ ಏನು ಅಂತ ಪ್ರೀತಿ ಮಾಡ್ದೋ? ಅದನ್ನೇ ಪ್ರೀತಿ ಅನ್ನೋದು ಡ್ಯಾಡ್. ಲವ್ ಇಸ್ ಬ್ಲೈಂಡ್. ಪ್ರೀತಿಗೆ ಆಸ್ತಿ, ಐಶ್ವರ್ಯ, ಅಂತಸ್ತು, ರೂಪ ಯಾವುದೂ ಬೇಕಾಗಿಲ್ಲ. ಪ್ರೀತಿಸೋ ಎರಡು ಮನಸ್ಸು ಬೇಕು. ಓಹೋ, ದೊಡ್ಡ ವೇದಾಂತಿ ಇವನು. ನನಗೆ ಹೇಳಕ್ ಬಂದ್ಬಿಟ್ಟ. ಲೈ, ಚರಿತ್ರೆ ಓದಿಲ್ವೇನೋ? ಪ್ರೀತಿ ಮಾಡಿದ ರೋಮಿಯೋ ಜೂಲಿಯೆಟ್, ಸಲೀಮಾನ್ ಅರ್ಕಲಿ, ಲೈಲಾ ಮಜ್ನು ಲವ್ ಮಾಡಿ ಸತ್ತು ಗೋರಿ ಆದ್ರು. ಅಫ್ಕೋರ್ಸ್, ಅವ್ರಿಗೆ ಬರೀ ಪ್ರೀತಿ ಮಾಡೋದು ಗೊತ್ತಿತ್ತು, ಆದ್ರೆ ನನಗೆ ಪ್ರೀತಿ ಮಾಡಿ ಬದುಕೋದು ಕೂಡ ಗೊತ್ತಿದೆ. ಬರೀ ಪ್ರೀತಿಯಿಂದಲೇ ಬದುಕೋದಾದ್ರೆ ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ನನ್ನ ಇನ್ಫ್ಲುಯೆನ್ಸ್ ಇಲ್ಲದೆ ಬದುಕಿ ತೋರ್ಸು. ಆಗ್ಲೂ ನಿನ್ನ ನಿರ್ಧಾರ ಬದಲಾಯಿಸದೇ ಇದ್ರೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಇನ್ನು ಏನ್ರಿ ನೋಡ್ತಾ ನಿಂತಿದ್ದೀರಾ? ಈ ಮನೆ ಋಣ ತೀರ್ತಲ್ಲ, ನಡೀರಿ ಹೋಗೋಣ. ಏನ್ ಮಮ್ಮಿ ನೀವು? ಮಾವ ನನ್ ಮದ್ವೆ ಆಗಲ್ಲ ಅಂದ ತಕ್ಷಣ ಈ ಮನೆ ಋಣನೇ ತೀರ್ ಹೋಯ್ತಾ? ಏನ್ ಹೇಳ್ತಿದ್ದೀರಾ ನೀವು? ನಿನ್ ಪುರಾಣ ಎಲ್ಲ ನಂಗೆ ಬೇಕಾಗಿಲ್ಲ. ನನ್ ಜೊತೆ ಬರ್ತೀಯೋ ಇಲ್ವೋ? ಇಲ್ಲ ಮಮ್ಮಿ, ತಾತನ ಈ ಸ್ಥಿತಿಲ್ ಬಿಟ್ಟು ನಾನ್ ಖಂಡಿತ ಬರಲ್ಲ. ಸರಿ ಸರಿ, ನೀನ್ ಇಷ್ಟ ಬಂದಾಗ ಮಾಡ್ಕೋ. ನಡೀರಿ ಹೋಗೋಣ. ಹಾಯ್ ರವಿ. ಹಾಯ್. ಹಾಯ್ ರವಿ. ಹಲೋ ರವಿ. ಏನೋ ರವಿ ಹೀಗ್ ಮಾಡ್ಬಿಟ್ಟೆ? ನೀನ್ ಇಲ್ದೆ ನಮ್ಗೆಲ್ಲ ಹುಚ್ಚಿಡ್ಬಿಟ್ಟಿದೆ. ಮ್ಯಾನೇಜರ್, ಶೋ ಮಾಡಿಸಿ. ಓಕೆ ಓಕೆ, ಆಯ್ತು ಸರ್, ಹಾಗೆ ಮಾಡ್ತೀನಿ. ಓಕೆ ಗುರು, ಗ್ಲಾಸ್ ಖಾಲಿ ಆಗಿದೆ. ಬೆರರ್, ಎಲ್ರದ್ದು ಗ್ಲಾಸ್ ಖಾಲಿ ಆಗಿದೆ, ಸಪ್ಲೈ ಮಾಡಿ. ಸರಿ. ಸ್ಟಾಪ್. ಸಾರಿ ರವಿ, ನೋ ಮೋರ್ ಸರ್ವಿಸ್. ಯಾಕೆ? ಕ್ಯಾಶ್ ತಂದಿದ್ದೀರಾ? ಇಲ್ಲ. ಚೆಕ್ ತಂದಿದ್ದೀರಾ? ನೋ. ಹಾಗಾದ್ರೆ ಡ್ರಿಂಕ್ ಸಪ್ಲೈ ಮಾಡಕ್ಕಾಗಲ್ಲ. ವಾಟ್ಸ್ ಯುವರ್ ಪ್ರಾಬ್ಲಮ್? ನಿಮ್ ಮನೆಯಿಂದ ಫೋನ್ ಬಂದಿತ್ತು. ಓ, ಅದಾ ಪ್ರಾಬ್ಲಮ್? ಏ ರವಿ, ಯಾಕೋ ಏನಾಯ್ತು? ಏ ರವಿ, ಯಾರ್ದು ಫೋನ್ ಅದು? ಯಾಕೋ ಏನೋ ಇದೆಲ್ಲ? ಏನಿಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿಲಿ ನಾನೊಂದು ಹುಡುಗಿನ ಪ್ರೀತಿಸಿದೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಭಾಷೆ ಕೂಡ ಕೊಟ್ಟೆ. ಆದ್ರೆ ನಮ್ಮ ತಂದೆ ನೋಡಿದ್ರೆ ನಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಅದಕ್ಕೆ ನಾನು ಒಪ್ಲಿಲ್ಲ. ಅವ್ರ ಆಸ್ತಿಲಿ ಒಂದು ಬಿಡಿ ಕಾಸು ಕೂಡ ಕೊಡಲ್ಲ ಅಂದ್ರು. ಅದೇ ಆ ಫೋನ್, ಈ ಕತೆ.
ಅಯ್ಯೋ ಹುಚ್ಚ, ಹಣ ಇದ್ರೆ ಹುಡುಗಿಯರ್ ಕ್ಯೂ ನಿಂತ್ಕೊಂತಾರೆ ಕಣ. ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡು, ನಿಮ್ಮ ಅಕ್ಕನ ಮಳೆ ಮದುವೆ ಆಗ್ತೀನಿ ಅಂತ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಮಾಡಮ್ಮ ಪ್ಲೀಸ್. ಇವರೆಲ್ಲ ಫ್ರೆಂಡ್ಸಾ? ಮ್ಯಾನೇಜರ್, ನನ್ನ ಚೈನ್ ತಗೊಂಡು ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡಿ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಪ್ರೀತಿಯಿಂದ ನೋಡಿ ಹರಸುಗಾರು ನಮ್ಮ ಪ್ರೇಮ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಪ್ರೀತಿಯಿಂದ ನೋಡಿ ಹರಸುಗಾರು ನಮ್ಮ ಪ್ರೇಮ. ತನುವಿಗೆ ಹೃದಯವೇ ಸಂಜೀವಿನಿ, ಹೃದಯಕ್ಕೆ ಪ್ರೇಮವೇ ಸಂಜೀವಿನಿ. ನೆನಪೇ ಮಧುರ ಹೃದಯ ಹಗುರ ಕೂಚಲ್ಲಲಿ ಅಂಬರ. ಆ, ಆ, ಓ, ವಿರಹ ವಿರಸಗಳು ಪ್ರೇಮಿಗಳ ಸದಾ ಸುಡುವುದೇಕೆ. ಹೃದಯ ಹೃದಯಗಳ ಸಾಗಿಸಲಿ ಸದಾ ಮುಗಿಲ ನೌಕೆ. ಏನೇ ಬರೆದರೇನು ಬ್ರಹ್ಮ ಸಿಹಿ ಪ್ರೇಮಿಗಾಗಲಿ. ಕುಸುಮ ಗಂಧ ಸೇರಿದಂತೆ ಘಮ ಘಮಿಸಲಿ, ಪ್ರೇಮ ಫಲಿಸಲಿ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಪ್ರೀತಿಯಿಂದ ನೋಡಿ ಹರಸುಗಾರು ನಮ್ಮ ಪ್ರೇಮ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಪ್ರೀತಿಯಿಂದ ನೋಡಿ ಹರಸುಗಾರು ನಮ್ಮ ಪ್ರೇಮ. ಡ್ಯಾಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗೋರು ಹೇಳ್ಬಿಟ್ಟು ಹೋಗ್ತಾರೇನೋ. ಹೋಗೋ. ಇರೋನೊಬ್ಬ ಮಗ ವಂಶೋದ್ಧಾರಕ, ಹೋಗ್ಬೇಡ ಅಂತ ಹತ್ತು ಕರೆದು ಗೋಳಾಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ನೀನೊಪ್ಪಿದ ಹುಡುಗಿನ ಮದುವೆ ಆಗೋ ಅಂತ ಹೇಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ನಿಮ್ಮಪ್ಪ ಕಣೋ, ಸೋಲೋನಲ್ಲ, ಸ್ವಾಭಿಮಾನಿ ಅಂದ್ರೆ ಸ್ವಾಭಿಮಾನಿ. ಹೋಗ್ತೀನೋ? ಹೋಗೋ, ಗೆಟ್ ಔಟ್. ನಾನು ನಿಮ್ಮ ಮಗ ಡ್ಯಾಡಿ, ನಿಮ್ಮ ಥರಾನೇ ನಾನು ಸ್ವಾಭಿಮಾನಿ. ನಿಮ್ಮ ಆಸ್ತಿಲಿ ಒಂದು ಕಿಲುಬು ಕಾಸು ಕೂಡ ನನಗೆ ಬೇಕಿಲ್ಲ. ನಾನು ಮದುವೆ ಆಗೋದು ಆ ಸೀಟನ್ನೇ. ಬರ್ತೀನಿ. ರವಿ, ರವಿ, ತಾತ, ಏನಾಯ್ತು ತಾತ? ನೋಡ್ದೇನಮ್ಮ, ತಾಯಿಲಿ ತಬ್ಲಿ ಅಂತ ನನ್ ಜೀವ ಇಟ್ಟು ಬೆಳೆಸ್ದೆ. ಆದ್ರೆ ಇವತ್ತು ಒಂದು ಹುಡುಗಿಗೋಸ್ಕರ ನನ್ ಪ್ರೀತಿ ವಿಶ್ವಾಸನ ಕಾಲಲ್ಲದು ಹೋಗ್ತಾ ಇದ್ದಾನೆ. ರಶ್ಮಿ, ಅವನಿಲ್ದೆ ನಾನು ಬದುಕ್ತೀನೇನಮ್ಮ, ಅವನಿಲ್ದೆ ನಾನು ಬದುಕ್ತೀನೇನಮ್ಮ. ಏನ್ ತಾತ, ತಿಳಿದವರಾಗಿ ನೀವು ಸಣ್ಣ ಮಗು ತರ ಅಳ್ತಾ ಇದ್ದೀರಾ? ಇವತ್ತು ದೇವ್ರು ನಿಮ್ಮಿಬ್ರನ್ ಬೇರೆ ಮಾಡಿದ್ರು ನಾಳೆ ಖಂಡಿತ ಒಂದ್ ಮಾಡ್ತಂತ ತಾತ. ಆದ್ರೆ ಆ ದೇವ್ರು ನಿನ್ನೂ ಅವನು ಒಂದ್ ಮಾಡ್ಲಿಲ್ಲಲ್ಲಮ್ಮ. ನಿನಗಾದ ಅನ್ಯಾಯನ ನಾನು ಹೇಗಮ್ಮ ಸಹಿಸ್ಲಿ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಕೇಳಿಲ್ವ ತಾತ? ಎಲ್ಲದಕ್ಕೂ ಋಣ ಅಂತ ಒಂದಿರ್ಬೇಕು. ಆ ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಮ್ಮ. ರಶ್ಮಿ, ನಿನ್ನಂಥವಳ ಸೊಸೆಯಾಗಿ ಪಡೆಯೋ ಭಾಗ್ಯ ನನಗಿಲ್ಲಮ್ಮ. ಯಾಕಿಲ್ಲ ತಾತ? ನಿಮ್ಮ ಮೊಮ್ಮಗಳಾಗಿ ನಾನು ಇಲ್ಲೇ ಇದ್ಬಿಡ್ತೀನಿ ತಾತ. ಎಲ್ಲ ಪೈಪೋಸ್ ನಾನು ಹೇಳ್ಕೊಡ್ಸೋನ್ ಪತ್ತನೇ ಇಲ್ಲ. ತಿಮ್ಮಯ್ಯ, ತಿಮ್ಮಯ್ಯ ಇಲ್ಲಿ ಸರ್, ಇಲ್ಲಿದಾನ? ಈ ಕಡೆ ಸರ್. ಹೌದಾ, ನಾನೆಲ್ಲೋ ಈ ಕಡೆ ಕೆಮ್ತಾ ಇದ್ದಾನೆ ಅಂದ್ಕೊಂಡಿದ್ದೆ. ಎದ್ದೋಳಯ್ಯ, ಡಾಕ್ಟರ್ ಬಂದಿದ್ದೀನಿ, ಕೂತ್ಕೊಳ್ಳಯ್ಯ. ಉಸಿರು ಸ್ವಲ್ಪ ಹೇಳ್ಕೊಳ್ಳಯ್ಯ, ಬಿಡಯ್ಯ. ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಯ್ಯ, ಬಿಡಯ್ಯ. ಇನ್ನೂ ದಮ್ಮು ಕಟ್ಟಿ ಹೇಳ್ಕೊಳ್ಳಯ್ಯ, ಬಿಡಯ್ಯ. ಸರ್, ತನನಿಲ್ಲ. ಸತ್ತೋಗ್ಬಿಟ್ಟವನೇ ಸರ್. ಅಲ್ಲ ಕಣ್ರಂಗಯ್ಯ,
ಆ ಪೇಟೆ ಹುಡುಗನ್ ಮಾತ್ ನಂಬ್ಕೊಂಡು ಈ ರೀತಿ ಕಾಯ್ತಾ ಕೂತಿದೀವಲ್ಲ, ಆ ಹುಡುಗ ಬರ್ತಾನೋ ಬರಲ್ವೋ ಆ ದೇವ್ರಿಗೆ ಗೊತ್ತಪ್ಪ. ಏನ್ ಹೇಳ್ತಾ ಇದ್ರ ಬುದ್ಧಾರ ನೀವು? ಈ ಕಡೆ ಹುಟ್ಟೋ ಸೂರ್ಯ ಈ ಕಡೆ ಹುಟ್ಟಬಹುದು, ಆದ್ರೆ ನಮ್ ಚಿಕ್ಕ ಬುದ್ಧಿಯವರು ಒಂದ್ಸಲ ಮಾತು ಕೊಟ್ರೆ ತಪ್ಪಲ್ಲ, ಬಂದೇ ಬರ್ತಾರೆ. ಓ ಏನು ಬರ್ತಾನೋ ಏನೋ. ಏಯ್ ನಿಂತ್ಕೊಳ್ಳೋ ಅಲ್ಲಿ. ಏಯ್ ಸಾಂಬಾ, ನನ್ನ ದಾರಿಗೆ ಯಾಕೋ ಅಡ್ಡ ಬರ್ತಾ ಇದೀಯಾ? 11 ಗಂಟೆ ಒಳಗೆ ನೀನು ಹಳ್ಳಿಯೊಳಗೆ ಬರೋಂಗಿಲ್ಲ, ಗೊತ್ತು ತಾನೆ? ಯಾಕೆ? ಅದೇ ನಿನ್ನ ಸೀತಳ ಲಗ್ನ ಪತ್ರಿಕೆನ ನಮ್ಮ ಸಾರಾಯಿ ಸಂಕ್ರಿ ಜೊತೆ ಬರಿಬೇಕಲ್ಲ. ಏಯ್! ಜಮೀನ್ದಾರು ಶಾಬಾಷ್ ರಂಗಯ್ಯ ಶಾಬಾಷ್. ನಿನ್ಗ್ ಒಂದಲ್ಲ ಕಣೋ, 2 ಗುಂಡಿಗೆ. ಕೊನೆಗೂ ಇಂಡಿಪೆಂಡೆಂಟ್ MLA ತರ ನೀನು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡ್ಬಿಟ್ಟಿಯಲ್ಲ. ನಾನ್ ಮನ್ಸ್ ಮಾಡಿದ್ರೆ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡಕ್ ಬಿಡ್ತೀನಿ. ಆದ್ರೆ ಹಾಗೆ ಮಾಡಲ್ಲ, ಯಾಕೆಂದ್ರೆ ನಿನ್ ಮಗಳು ಸೀತಾ ನಮ್ 3 ಸೊಸೆ ಆಗ್ಬೇಕು. ಏ ಪೂಜಾರಿ, ಬರಿಲ್ಲ ಲಗ್ನ ಪತ್ರಿಕೆನ ಈ ಸಾರಾಯಿ ಸಂಕ್ರಿಗೂ ಇವ್ರ ಮಗಳು ಸೀತೆಗೂ ಬರಿಲ್ಲ. ನಿಲ್ಸಿ! ಇದು ಸಾಧ್ಯ ಇಲ್ಲ. ಏನಂದೆ? ಸಾಧ್ಯ ಇಲ್ವಾ? ಲೇ, ಈ ಪದ ನನ್ ಕಿವಿಗ್ ಬಿದ್ದಿಲ್ಲ, ಇನ್ ಮುಂದೆ ಬೀಳೂಬಾರ್ದು. ಈಗ ಬರ್ಸೋದು ಲಗ್ನ ಪತ್ರಿಕೆ ಅಲ್ಲ, ನಿನ್ ಹಣೆ ಬರಹನೆ ಬದಲಾಯಿಸ್ತೀನಿ. ನನ್ನ ಹಣೆ ಬರಹ ಬದಲಾಯಿಸಕ್ಕೆ ನೀವೇನ್ ದೇವ್ರಲ್ಲ. ಎತ್ತ ಕೈ. ಏನಂತ ಸಮಯಕ್ಕೆ ಸರಿಯಾಗಿ ಹೇಗ್ ಬಂದೆ ಅಂತ ಆಶ್ಚರ್ಯನಾ? ಆಶ್ಚರ್ಯ ಅಲ್ಲ, ಲಗ್ನ ಪತ್ರಿಕೆ ಹಂಚೋಕ್ ಮುಂಚೆನೆ ಬಂದ್ಯಲ್ಲ, ಆನಂದ. ನನ್ನ ನಾದ್ನಿ ಮದುವೆ ಆಗ್ಬೇಕಾಗಿರೋದು ಅವಳು ಇಷ್ಟಪಟ್ಟು ಹುಡುಗನ್ ಜೊತೆ. ಈಗ ನಾನು ಅವಳ ಲಗ್ನ ಪತ್ರಿಕೆ ಬರ್ಸಿ ನಿನ್ನ ಕಳಿಸ್ತೀನಿ. ಆಗ ಬರ್ಬೇಕಾಗಿರೋನು ನೀನು. ಅದು ನನ್ ಜನ್ಮ ಇರೋವರೆಗೂ ಸಾಧ್ಯ ಇಲ್ಲ. ನಿನ್ ನಾದ್ನಿ ಮದುವೆ ಆಗ್ಬೇಕಾಗಿರೋದು ನನ್ನ ಆಳು ಸಾರಾಯಿ ಸಂಕ್ರಿ ಜೊತೆ. ಅರ್ಥ ಆಯ್ತಾ? ಬಹುಶಃ ನನ್ನ ಉಸಿರು ನಿಂತ ಮೇಲೆ ನಿನ್ನ ಆಸೆ ನೆರವೇರ್ಬೋದು. ನನ್ನ ನಾದ್ನಿಗೂ ಈ ಹುಡುಗನಿಗೂ ಪುರೋಹಿತರು ಇಟ್ಟು ಮುಹೂರ್ತದಲ್ಲೇ ನಾನು ಮದುವೆ ಮಾಡಿಸ್ತೀನಿ. ಈ ನಿನ್ 4 ಜನ ಚೇಲಾಗಳು ನನ್ನ ಪುಟ್ಕೋಸಿ ಬೇಕಾದ್ರೆ 10 ಹಳ್ಳಿ ಜನನ ಕರ್ಕೊಂಡ್ಬಂದು ತಾಕತ್ತಿನ ಮದುವೆ ನಾನು ನಿಲ್ಸು. ಈಗ ನನ್ನ ಸಾಧನೆನ ಪರೀಕ್ಷೆ ಮಾಡಬೇಡ. ಔಟ್! ಏ ರಾಜ, ನನ್ ತಾಕತ್ ಏನು ಅಂತ ಅವತ್ ತೋರಿಸ್ತೀನಿ. ಏಯ್ ನಡೀರೋ. ರಾಜ,
ನನ್ನ ಮಗಳು ಪಾಲ್ಗೆ ದೇವರಾಗಿ ಬಂದೆ ಕೊಡು ನೀನು. ರಾಜ ಸಮಯಕ್ಕೆ ಬಂದು ನಮ್ಮನ್ನು ಕಾಪಾಡ್ದೆ. ಇಲ್ದೇ ಇದ್ದಿದ್ರೆ ಗಿಣಿನ ಸಾಕಿ ಗಿಡಗನ ಕೊಟ್ಟಂಗಾಗ್ತಿತ್ತಪ್ಪ. ಮಾವ ಏನು ಯೋಚನೆ ಮಾಡ್ಬಿಡಿ. ಈಗ ನಾನು ಬಂದಿದ್ದೀನಲ್ಲ, ಸೀತನ್ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಮೊದಲು ಇವನು ಆಸ್ಪತ್ರೆ ಕರ್ಕೊಂಡು ಹೋಗೋಣ. ದೇವ್ರೇ, ಮಿಲ್ಟ್ರಿಂದ ಬಂದ ತಕ್ಷಣ ಅವನೊಬ್ನೇ ಗಂಡಸ ಅಂದ್ಕೊಂಡ್ಬಿಟ್ಟವನೆ. 10 ತಳಿಗೂ ಸವಾಲ್ ಹಾಕವನಂತೆ. ಅದಂಗ್ ಸೀತಾಳ ಮದುವೆ ಮಾಡ್ಬಿಡ್ತಾನ. ಬಂದ್ರೆ ನೋಡೋಣ. ಜಮೀನ್ದಾರ್ ನಮ್ಮ ಹಳ್ಳಿಗೆ ಮಾತ್ರ ಹೇಳ್ ಕಳ್ಸಿಲ್ಲ, 10 ಹಳ್ಳಿಗೂ ಹೇಳ್ ಕಳ್ಸವ್ರೆ. ಈ ಮದುವೆ ಜಮೀನ್ದಾರ್ಗೂ ಮಿಲಿಟರಿ ರಾಜ್ನಿಗೂ ಒಂಥರ ಸವಾಲಿದ್ದಾಗೆ. ನಾವೆಲ್ಲ ಜಮೀನ್ದಾರ್ನ ಬಿಟ್ಕೊಡಕ್ಕಾಯ್ತದ? ಆ ಮಿಲಿಟರಿ ರಾಜನ್ ತಲೆ ತೆಗಿಲೇಬೇಕು. ದಣಿ, ಸುತ್ತ 10 ಹಳ್ಳಿಗೂ ಹೇಳ್ ಬಂದಿದ್ದೀನಿ. ಏನಂತಾರೆ? ನಮ್ ಜಮೀನ್ದಾರರ ಮಾತನ್ನ ಮೀರಕ್ಕಾಯ್ತದ? ಆ ಮಿಲಿಟರಿ ರಾಜ ಅದೆಂಗ ಆ ಹುಡುಗನ ಜೊತೆ ಮದುವೆ ಮಾಡಿಸ್ತಾನೆ? ನನ್ನ ಕೈಯಲ್ಲೇ ಆ ಸೀಟಿಂಗ್ ತಾಳಿ ಕಟ್ಸದ್ ನೀವು ಅಂತ 10 ಹಳ್ಳಿ ಜನ ಹೇಳ್ತಾವ್ರೆ ದಣಿ. ಓ ಶಿವು, ಡ್ಯಾಡಿ, ಅದಕ್ಕೆಲ್ಲ ಏರ್ಪಾಟ್ ಮಾಡಿದ್ದೀನಿ. ಏನ್ ರಂಗಯ್ಯನವ್ರೆ, ಟೈಮ್ ಆಯ್ತು, ಬರ್ಲೇ ಇಲ್ವೇ? ಬರ್ತಾನೆ. ಏನ್ ಬರ್ತಾರ? ಶಿವು, ಏನಾಯ್ತು? ಆ ಮಿಲಿಟರಿ ರಾಜ ಒಂದ್ ನರ್ಪಿಳನ್ನು ಊರೊಳಗಡೆ ಬಿಡ್ತಾ ಇಲ್ಲ. ಈ ಮದ್ವೆನ ಆ ದೇವ್ರ ಮದುವೆ ನಿಲ್ಸಕ್ಕಾಗಲ್ಲ. ಈಗೇನ್ ಮಾಡೋದು?
ರಂಗಯ್ಯನವ್ರು ಯಾರು ಕಾಯ್ತಿದ್ದೀರಾ? ಅದೇ ನಮ್ಮ ರಾಜ ಬರ್ಲಿ ಅಂತ. ಇಲ್ಲಿ ಕಾಯೋದಕ್ಕಿಂತ ಬೇಗ ಮುಹೂರ್ತ ಮುಗಿಸಿ ಆಶೀರ್ವಾದಕ್ಕೆ ಅಲ್ಲಿಗೆ ಹೋಗೋದು ಒಳ್ಳೇದು. ಬೇಗ ತಾಳಿ ಕಟ್ಸಿ. ಸ್ವಾಮಿಗಳೇ, ಗಟ್ಟಿ ಮೇಳ ಗಟ್ಟಿ ಮೇಳ. ರಾಜ 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 ರಾಜ, ಈ ಇಂಡಿಪೆಂಡೆಂಟ್ MLA ಎಲ್ಲಿ ಕಾಲಿಡ್ತಾನೋ ಅಲ್ಲಿ ಜಯ, ಸೋತ್ರೆ ಸಾವುಗೂ ಸಿದ್ಧ. ಅದೇ ಈ ಜಮೀನ್ದಾರ. ಜಮೀನ್ದಾರೆ ಯಾಕೆ ಹಿಂಗ್ ಮಾಡ್ಕೊಂಬಿಟ್ರಿ? ಈ ಇಂಡಿಪೆಂಡೆಂಟ್ MLA ಕೊನೆಗೂ ಇಂಡಿಪೆಂಡೆಂಟ್. ಏ ರಾಜ, ಪ್ರೀತಿ ಇಲ್ದೆ ಈ ಜೀವನನೇ ವ್ಯರ್ಥ ಅಂತ ಸಾಧಿಸ್ಬಿಟ್ಟೆಯಲ್ಲೋ. ಸಾಧಿಸ್ಬಿಟ್ಟೆ. ರವಿ, ಸೀತಾ, ನೀವು ಚೆನ್ನಾಗಿರ್ಬೇಕು. ಏ ರಾಜ, ಇನ್ನು ಮುಂದೆ ಈ ಸುತ್ತಳ್ಳಿಗೆಲ್ಲ ಸರ್ದಾರ ನೀನೇ ಕಣೋ. For more updates, like, comment, subscribe to our channel.